ತಂದೆಗಾಗಿ ಪ್ರಾಣವ ಕೊಟ್ಟವ ಒಳ್ಳೆ ಕುರುಬಾನಿಗೆ ನಯ್ಯ. ಹಲ್ಲೆಲೂಯಾ ಹೋಸಾನ ಮಹಿಮೆ ಘನತೆ ನಿನಗೆ ನಯ್ಯ. ಹಲ್ಲೆಲೂಯಾ ಹೋಸಾನ ಮಹಿಮೆ ಘನತೆ ನಿನಗೆ ನಯ್ಯ. ರಾಜ ಮಹಿಮೆ ರಾಜ ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ಎಲ್ಲರೂ ರಾಜ ಮಹಿಮೆ ರಾಜ ನಿನ್ನನ್ನೇ ಆರಾಧಿಸುವೆ, ನಿನ್ನನ್ನೇ ನಿನ್ಪಾದದಲ್ಲಿ ನಿನ್ಪಾದ ಸನ್ನಿಧಿಯು ಕುಳಿತಿರುವೆ, ನಿನ್ವಾಕ್ಯವಂತೆ ಪ್ರಾರ್ಥಿಸುವೆ, ನಿನ್ಪಾದ ಎರಡು ಕಿವಿ ತಂದಿದ್ದೀರಾ? ತೋರಿಸ್ತೀರಾ ನಿಮ್ಮ ಕಿವಿಗಳನ್ನು? ಸ್ವಲ್ಪ ಹಿಡ್ಕೊಂಡು ತೋರಿಸ್ತೀರಾ? ಕಿವಿ ಕೆಲವರು ತಂದಿಲ್ಲ, ಅದಕ್ಕೆ ಸುಮ್ಮನೆ ಹಲ್ಲು ತೋರಿಸ್ತಾ ಇದ್ದಾರೆ. ಈಗ ಕಿವಿ ಯಾರು ತಂದಿದ್ರು ನೀವು ಎರಡು ಕಿವಿಗಳನ್ನು ತೋರಿಸ್ತೀರಾ? ಹಿಡ್ಕೊಂಡು ತೋರಿಸ್ತೀರಾ? ಎರಡು ಕಿವಿ ಹಿಡ್ಕೊಂಡು. ಇನ್ನು ಕೆಲವರು ತಂದಿಲ್ಲ ಕಿವಿಗಳನ್ನ, ಬರೀ ಹಲ್ಲು ತೋರಿಸ್ತಾ ಇದಾರ. ತೋರಿಸ್ರಿ ನಿಮ್ಮ ಕಿವಿಗಳನ್ನು ತೋರಿಸ್ರಿ. ಎಲ್ಲರೂ ಹೇಳ್ರಿ, ಈಗ ಕಿವಿ ಹಿಡ್ಕೊಂಡು ಹೇಳ್ರಿ, ಕಿವಿ ಹಿಡ್ಕೊಂಡು ಹೇಳ್ರಿ. ನಾನು ನನ್ನ ಕಿವಿಗಳನ್ನು ತಂದಿದ್ದೇನೆ, ದೇವರ ವಾಕ್ಯವನ್ನು ಕೇಳುತ್ತೇನೆ. ಸ್ವಲ್ಪ ಕಿವಿಗಳನ್ನು ಹೀಗೆ ಅಲುಗಾಡಿಸಿ, ಸ್ವಲ್ಪ ಹೀಗೆ ಮಾಡಿ. ಕಿವಿಗಳೇ, ದೇವರ ವಾಕ್ಯದ ಕಡೆ ಲಕ್ಷ್ಯ ಕೊಡು. ತಲೆ ತಂದಿದ್ದೀರಾ? ತಲೆ ತಂದಿದ್ದೀರಾ? ಬಂದಿದ್ಯಾ ತಲೆ? ಮನೆಯಲ್ಲಿ ಬಿಟ್ಟು ಬಂದಿದ್ದೀರಾ ಎಲ್ಲಾದ್ರೂ? ತಲೆ ಮೇಲೆ ಕೈ ಇಟ್ಕೊಂಡು ಹೇಳಿ, ನನ್ನ ಮನವೇ ಯೆಹೋವನ ವಾಕ್ಯವನ್ನು ಕೇಳು, ಯೇಸು ಕ್ರಿಸ್ತನ ಶಬ್ದಗಳನ್ನು ಕೇಳು, ದೇವರ ವಾಕ್ಯವನ್ನು ಗ್ರಹಿಸು. ಹೇಳಿ, ನಾನು ಬಹಳ ಚುರುಕಾಗಿ ದೇವರ ನಿದ್ದೆ ಹೋಗಲಿ ಯೇಸು ನಾಮದಲ್ಲಿ. ಹಲ್ಲೆಲೂಯಾ. ಸಪಾತಟನ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸೋಣ. ಹಲ್ಲೆಲೂಯಾ. ಬಹಳ ಸಂತೋಷ, ನೀವೆಲ್ಲರೂ ಕೂಡ ಬಹಳ ಒಳ್ಳೆ ವಿಶ್ವಾಸಿಗಳಾಗಿದ್ದೀರಾ. ನಾನು ಏನು ಹೇಳಿದ್ರು ಮಾಡ್ತಾ ಇದ್ದೀರಾ, ನಾನು ಏನು ಹೇಳಿದ್ರು ನೀವು ಲಕ್ಷ್ಯ ಕೊಟ್ಟು ಕೇಳ್ತಾ ಇದ್ದೀರಾ. ಇದೆಲ್ಲ ನಿಮ್ಮ ಫಾಸ್ಟರ್ ಟ್ರೈನಿಂಗ್ ಎಂಬುದಾಗಿ ನಾನು ಎನಿಸ್ತೇನೆ. ಬಹಳ ಸಂತೋಷ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹೇಳಿದಾನೆ, ನಾನು ಸಭೆಯನ್ನು ಕಟ್ಟುತ್ತಾ ಇದ್ದೀನಿ ಎಂಬುದಾಗಿ. ಏನ್ ಕಟ್ತಾ ಇದಾರಂತೆ ಸ್ವಾಮಿ? ಏನ್ ಕಟ್ತಾ ಇದ್ದಾರೆ? ಸಂಸ್ಥೆಗಳು ಕಟ್ತಾ ಇಲ್ಲ ಯೇಸು ಸ್ವಾಮಿ, ಪಂಗಡಗಳು ಕಟ್ತಾ ಇಲ್ಲ. ಹೇಗೆ ಕಟ್ತಾ ಇದ್ದಾನೆ? ಕಲ್ಲು, ಮಣ್ಣು, ಕಟ್ಟಿಗೆ, ಆಪು, ಯಾವುಗಳನ್ನು ಹಾಕಿ ಕಟ್ತಾ ಇದ್ದಾನೆ? ಹಲ್ಲೆಲೂಯಾ. ಏನು ಹಾಕಿ ಕಟ್ತಾ ಇದ್ದಾನೆ? ಕಲ್ಲು, ಮಣ್ಣು, ಕಟ್ಟಿಗೆ, ಆಪು, ಯಾವುದನ್ನು ಹಾಕಿ ಕಟ್ತಾ ಇದ್ದಾನೆ ಸ್ವಾಮಿ? ಯಾರದು? ಯಾರದು? ಯಾರನ್ನು ಉಪಯೋಗಿಸಿ ಕಟ್ತಾ ಇದ್ದಾನೆ? ಈಗಿನ ಕಾಲದಲ್ಲಿ, ಹಳೆ ಕಾಲದಲ್ಲಿ ಕಲ್ಲನ್ನು ಉಪಯೋಗಿಸಿ ಮನೆಗಳು ಕಟ್ತಿದ್ರು. ಆಮೇಲೆ ಕಲ್ಲು ಹೋಯ್ತು, ಈಟಂಗಿ ಬಂತು. ಆ ಈಟಂಗಿ ಹೋಯ್ತು, ಸಿಮೆಂಟ್ ಬ್ಲಾಕ್ಸ್ ಬಂತು. ಈಗ ಅದಕ್ಕಿಂತ ಇನ್ನು ಯಾವುದು ಲೈಟ್ ಬ್ಲಾಕ್ಸ್ ಅಂತ ಬಂದಿದ್ದಾವೆ. ಎಂತ ಬ್ಲಾಕ್ಸ್ ಬ್ಲಾಕ್ ಅದು? ಯಾವುದೋ ಒಂದು ಹೊಸ ಬ್ಲಾಕ್ ಬಂದಿದೆ. ಎಲ್ಲರೂ ಅದನ್ನೇ ಉಪಯೋಗಿಸ್ತಾ ಇದ್ದಾರೆ. ಬೆಂಗಳೂರಲ್ಲಿ ನೋಡ್ತಾ ಇದ್ದೀನಿ. ಅಲ್ಲಲ್ಲಯ್ಯ,
ನೋಡಿ, ಪ್ರತಿ ಸಲ ಈ ಕಟ್ಟಡ ಅನ್ನೋದು ಬದಲಾವಣೆ ಆಗ್ತಾ ಬಂದಿದೆ. ದೇವರ ನಾಮಕ್ಕೆ ಸ್ತೋತ್ರ. ಯೇಸುಸ್ವಾಮಿ ಮಾತ್ರ ತನ್ನ ಮೆಟೀರಿಯಲ್ ಬದಲಾವಣೆ ಮಾಡ್ತಾ ಇಲ್ಲ. ಯೇಸುಸ್ವಾಮಿ ಒಂದೇ ಮೆಟೀರಿಯಲ್ ಯೂಸ್ ಮಾಡ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವುದನ್ನು ಉಪಯೋಗಿಸಿ ತನ್ನ ಆತ್ಮಿಕ ಭವನವನ್ನು ಕಟ್ತಾ ಇದ್ದಾನೆ? ಕೈ ಇಲ್ಲಿ ಹಿಡ್ಕೊಳ್ಳಿ, ಇಲ್ಲಿ ಹಿಡ್ಕೊ ಕೈ. ಹೇಳು, ನನ್ನನ್ನು ಉಪಯೋಗಿಸಿ, ನನ್ನನ್ನು ಉಪಯೋಗಿಸಿ. ಪಕ್ಕದವ್ರನ್ನು ಸ್ವಲ್ಪ ಹಿಂಗೆ ತಿವಿದು ಹೇಳು, ಸ್ವಲ್ಪ ಹಿಂಗೆ ಮಾಡಿ ಅದೇ, ನಿನ್ನನ್ನು ಉಪಯೋಗಿಸಿ. ಹಲ್ಲೆಲೂಯಾ. ಬಹಳ ಸಲ ನಾವೇನ್ ಅನ್ಕೊಳ್ತೀವಿ, ಸಭೆ ಅಂದ್ರೆ ಪಾಸ್ಟರ್ ಜನಾರ್ದನ್ ಅವ್ರ ಕೆಲಸ, ಉಪವಾಸ ಪ್ರಾರ್ಥನೆ ಪಾಸ್ಟರ್ ಅಮ್ಮ ಕೆಲಸ, ರಾತ್ರಿ ಪ್ರಾರ್ಥನೆ ಅಸಿಸ್ಟೆಂಟ್ ಪಾಸ್ಟರ್ ಮತ್ತೆ ಕೆಲವು 4 ಜನ ಲೀಡರ್ಸ್ ಅವರ ಕೆಲಸ. ಇದು ಸುವಾರ್ತೆ ಸಾರದಂತೂ ನಮ್ಮ ಕೆಲಸ ಅಲ್ಲವೇ ಅಲ್ಲ. ಸಭೆ ಅಂದ್ರೆ ಯಾರ್ದು? ಪಾಸ್ಟರ್. ನೀವ್ಯಾರು? ತಮಾಷೆ ನೋಡ್ಲಿಕ್ಕೆ ಬಂದಿದ್ದೀರಾ? ಪಿಕ್ಚರ್ ನೋಡ್ಲಿಕ್ಕೆ ಬಂದಿದ್ದೀರಾ? ಎಕ್ಸಿಬಿಷನ್ ನೋಡ್ಲಿಕ್ಕೆ ಬಂದಿದ್ದೀರಾ? ಸೇಲ್ಗೆ ಹೋಗ್ತೀರ ಹೆಣ್ಮಕ್ಳೆಲ್ಲ, ನೀವು ಸೇಲ್ ಅಂತ 60% ಸೇಲ್ ಅಂದ್ಕೊಳ್ಳೆ ಎಲ್ಲರೂ ಹೋಗ್ಬಿಡ್ತಾರ ಒಳಗ. ಹಲ್ಲೆಲೂಯಾ. ಯಾಕೆ ಬರ್ತಾ ಇದ್ರ ಇಲ್ಲಿ ವಾರ ರವಿವಾರ? ಮತ್ತೊಂದ್ಸಲ ಮಾಡಿ, ದೇವರಿಗೆ ನಾನು ಅಗತ್ಯ, ನಾನು ಉಪಲಬ್ಧವಾಗಿದ್ರೆ ದೇವರು ನನ್ನನ್ನು ಉಪಯೋಗಿಸ್ಕೊಳ್ತಾನೆ, ನನ್ನ ರಾಜ್ಯವನ್ನು ಕೊಡ್ತಾನೆ. ಧೈರ್ಯದಿಂದ ಹೇಳಿ, ತನ್ನ ರಾಜ್ಯವನ್ನು ಕೊಡ್ತಾನೆ. ಹೆಮ್ಮೆಯಿಂದ ಸ್ಟೈಲಿಂದ ಹೇಳ್ಬೇಕು, ತನ್ನ ರಾಜ್ಯವನ್ನು ಕೊಡ್ತಾನೆ. ಹಲ್ಲೆಲೂಯಾ. ಹೇಗೆ ಕಟ್ತಾ ಇದ್ದಾನೆ ದೇವರು ತನ್ನ ರಾಜ್ಯವನ್ನು? ಯಾರನ್ನು ಉಪಯೋಗಿಸಿ? ಅವನ ಕಳ್ಳು ಮಣ್ಣು ಬೇಡ, ಅವನಿಗೆ ಈ ಜಗತ್ತಿನ ಬೆಳ್ಳಿ ಬಂಗಾರ ಬೇಡ, ಅವನಿಗೆ ಈ ಜಗತ್ತಿನ ಯಾವುದೇ ಒಂದು ವಸ್ತು ಬೇಡ. ಅವನಿಗೆ ಬೇಕಾಗಿದ್ರೆ ನೀನು ಬೇಕಾಗಿದೆ. ನಿಮ್ಮನ್ನು ನೀವು ಕರ್ತನಿಗೆ ನೀವು ಒಪ್ಪಿಸಿಕೊಡುವುದಾದ್ರೆ ಖಂಡಿತ ದೇವರು ನಿಮ್ಮನ್ನು ಜೀವಿಸುವ ಕಲ್ಲುಗಳ ಹಾಗೆ ನಿಮ್ಮನ್ನು ಉಪಯೋಗಿಸಿ ತನ್ನ ಆತ್ಮಿಕ ಭವನವನ್ನು ಕಟ್ತಾನಂತೆ. ಒಂದು ವಾಕ್ಯ ಓದೋಣ. ಯಾರಾದರೂ ಕನ್ನಡದಲ್ಲಿ ವೇಗವಾಗಿ ತೆರೆದು ವೇಗವಾಗಿ ಓದುವವರು ಯಾರಾದರೂ? 1 ಪೇತ್ರ 2ನೇ ಅಧ್ಯಾಯ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ. 1 ಪೇತ್ರ 2ನೇ ಅಧ್ಯಾಯ 5ನೇ ವಚನ. ಸ್ವಲ್ಪ ಓದುವವರು ಪೇಜ್ ನಂಬರ್ ಕೂಡ ಹೇಳ್ಬಿಟ್ರೆ ಬಹಳ ಚೆನ್ನಾಗಿರುತ್ತೆ. 101 ಹೊಸ ಒಡಂಬಡಿಕೆಯಲ್ಲಿ ಎಲ್ಲರೂ ತೆಗೆದು ದಯವಿಟ್ಟು ಎಲ್ಲರೂ ನಿಮ್ಮ ಬೈಬಲ್ಗಳಲ್ಲಿ ನಿಮ್ಮ ಕಣ್ಣಾರೆ ನೋಡುತ್ತಾ ಓದೋಣ. 301 ಹೊಸ ಒಡಂಬಡಿಕೆಯಲ್ಲಿ 1ನೇ ಪೇತ್ರ 2ನೇ ಅಧ್ಯಾಯ 5ನೇ ವಚನ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಅವ್ರ ಹಿಂದೆ ಮತ್ತೊಂದ್ಸಲ ಹೇಳ್ತೀರಾ ಎಲ್ಲರೂ? ಬ್ರದರ್, ನೀವು ಸ್ಲೋ ಆಗಿ ಓದಿ, ಅವರೆಲ್ಲರೂ ಹೇಳ್ತಾರೆ ನಿಮ್ಮ ಹಿಂದೆ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಎಲ್ಲರೂ ಹೇಳ್ರಿ, ನೀವು ಸಹ. ಪಕ್ಕದವ್ರಿಗೆ ಹೇಳ್ರಿ, ನೀವು ಸಹ, ನಾನು ಸಹ. ಎಷ್ಟು ಚೆನ್ನಾಗಿದೆ ಕನ್ನಡ ಬೈಬಲ್, ನಮ್ಗೆ ಬಹಳ ಇಷ್ಟ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಂತ ಹೇಳ್ತಾ ಇದ್ದಾನೆ? ಪೇತ್ರನು ಅಂಜುಬುರುಕ, ಹೆದರುವವನು, ಭಿತ್ರಿ, ಅವನನ್ನು ಸಹ ದೇವರು ಉಪಯೋಗಿಸಿದಾಗ ದೇವರ ರಾಜ್ಯ ಕಟ್ಟಲಿಕ್ಕೆ. 3 ಸಲ ಯೇಸುವನ್ನು ತಿರಸ್ಕಾರ ಮಾಡಿದಾನೆ. ಶತ್ರುಗಳು ಬಂದಾಗ, ರೋಮಿಯರು ಬಂದಾಗ ಯೇಸುವನ್ನು ಬಿಟ್ಟು ಓಡಿ ಹೋಗ್ಬಿಟ್ಟ. ಯೇಸು ಯಾರೋ ನನಗೆ ಗೊತ್ತಿಲ್ಲ ಅಂತಂದ, ಆದ್ರೆ ಅವನನ್ನು ಸಹ. ಹಲ್ಲೆಲೂಯಾ. ಮೋಶೆ ಸ್ವಾಮಿ ಮೋಶೆಗೆ ದರ್ಶನ ಕೊಟ್ಟಿದ್ದಾನೆ. ಮೋಶೆ ಹೇಳಿದಾನೆ, ಮೋಶೆ ಈಗ ನೀನು ಐಗುಪ್ತ ದೇಶಕ್ಕೆ ಹೋಗ್ಬೇಕು, ನನ್ನ ಜನರನ್ನು ಬಿಡಿಸ್ಕೊಂಡು ಬರ್ಬೇಕು. ನೀನು ಸ್ವಾಮಿ ನನಗೆ ಮಾತಾಡಕ್ ಬರಲ್ಲ ಸ್ವಾಮಿ, ನನಗೆ ಸ್ಟ್ಯಾಮರಿಂಗ್ ಸ್ವಾಮಿ. ಅಪ್ಪ, ನಾನು ಮುದುಕ ಆಗಿದ್ದೇನೆ, 80 ವರ್ಷ ನೀನು ಒಂದು 40 ಇಯರ್ಸ್ ಮೊದಲೇ ಬರಬೇಕಾಗಿತ್ತು ದೇವರೇ. ಈಗ ಎಲ್ಲ ಶಕ್ತಿ ಎಲ್ಲ ಕಡಿಮೆ ಆಗಿದೆ. ಹಲ್ಲೆಲೂಯಾ. ಹೇಳಿ, ಮೋಶೆಯನ್ನು ಸಹ ದೇವರು ಉಪಯೋಗಿಸಿದ್ದಾನೆ, ನನ್ನನ್ನು ಸಹ
ದೇವರು ಉಪಯೋಗಿಸ್ತಾನೆ. ಏಲಿಯಾ ನೋಡಿದಿರ? ಏಲಿಯಾ ಒಬ್ಬ ಹೆಣ್ಣಿಗೆ ಹೆದರ್ತಾನೆ, ಬೆಂಕಿ ಬೀಳಿಸ್ತಾನೆ, ಮರನೇ ದಿವಸ ಅವನು ಹೆಣ್ಣಿಗೆ ಹೆದರ್ತಾನೆ. ಆ ಯೆಜಬೇಲ್ ಅಂದಳೆ, ಯಾರು ನನ್ನ ಪ್ರವಾದಿಗಳನ್ನು ಸಾಯಿಸಿದಾರೋ ಅವ್ರಿಗೂ ಹಾಗೆ ಮಾಡ್ತೀನಿ ಅಂದ್ರೆ ಏನು ಅಂದಿಲ್ಲ. ಏಲಿಯಾ ನಿನ್ನ ಸಾಯಿಸ್ತೀನಿ ಎಂಬುದಾಗಿ ಹೇಳಿಲ್ಲ ಅವಳು. ಸುಮ್ಮನೆ ಇಂಡೈರೆಕ್ಟ್ ಒಂದು ಕಬ್ಬಾಲಿ ಡೈಲಾಗ್ ಹೊಡೆದಂಗ ಹೊಡೆದ, ಏನೋ ಒಂದು ಡೈಲಾಗ್ ಹೊಡೆದಳ. ಯಾರು ಈ ಪ್ರವಾದಿಗಳನ್ನು ಸಾಯಿಸಿದಾರೋ ಅವ್ರಿಗೆ ಕೂಡ ಹೀಗೆ ಮುಗಿತ್ತು. ಇವನ್ಗೆ BP ಸ್ಟಾರ್ಟ್ ಆಯ್ತು. ಹಲ್ಲೆಲೂಯಾ. ಓಡಿ ಹೋಗಿದ್ದಾನೆ ಈ ಪ್ರವಾದಿ, ಹೋಗಿ ಎಲ್ಲೋ ಗುಹೆಯಲ್ಲಿ ಅಡ್ಕೊಂಡಿದ್ದಾನೆ, ವಿಚಾರ ಮಾಡ್ತಾ ಇದ್ದಾನೆ. ಆ ಯೆಜಬೇಲ್ ಕೈಯಲ್ಲಿ ಸಾಯಕ್ಕಿಂತಲೂ ದೇವರ ಕೈಯಲ್ಲೇ ಸಾಯುವುದು ಲೇಸು. ಅದಕ್ಕೆ ಪ್ರಾರ್ಥನೆ ಮಾಡ್ತಾ, ದೇವರೇ ನನ್ನನ್ನು ತೆಗೆದುಕೊಂಡು ಹೋಗ್ಬಿಡಪ್ಪ. ಹಲ್ಲೆಲೂಯಾ. ಹೇಳಿ ಎಲ್ಲರೂ, ಏಲಿಯನನ್ನು ಸಹ ದೇವರು ಉಪಯೋಗಿಸಿದಾನೆ. ನೆಕ್ಸ್ಟ್ ನೀವೇನು ಹೇಳ್ಬೇಕು? ಇಷ್ಟವರೆಗೆ ಸಂದೇಶ ಸಿಕ್ಕಿರ್ಬೇಕು ನಿಮ್ಗೆ. ಇಷ್ಟವರೆಗೆ ಸಂದೇಶ ಸಿಕ್ಕಿರ್ಬೇಕು. ಏನಲ್ಲ, ನನ್ನನ್ನು ಸಹ ದೇವರು ಆತ್ಮಿಕ ಮಂದಿರವಾಗಿ ಕಟ್ಟುತ್ತಾನೆ. ಪಕ್ಕದವರಿಗೆ ಶೇಕ್ ಹ್ಯಾಂಡ್ ಕೊಟ್ಟು ಹೇಳ್ರಿ, ನಿಮ್ಮನ್ನು ಸಹ ದೇವರು ಉಪಯೋಗಿಸ್ತಾನೆ. ದೇವರು ಏನೇನು ಉಪಯೋಗಿಸ್ತಾನೆ ಬೈಬಲ್ ನಾವು ನೋಡ್ತೇವೆ. ಮೋಶೆ ಅಂತಾನೆ, ಸ್ವಾಮಿ ನನ್ನ ಕಡೆ ಮಿಸೈಲ್ಸ್ ಇಲ್ಲ, ನನ್ನ ಕಡೆ AK-47 ಇಲ್ಲ. ಅವ್ನು ನೋಡಿದ್ರೆ ಅವನ ಕಡೆ ಎಲ್ಲ ಅಡ್ವಾನ್ಸ್ಡ್ ವೆಪನ್ರಿ ಇದೆ. ದೇವರೇ, ಆ ಐಗುಪ್ತು ದೇಶದ ರಾಜನ ವಿರುದ್ಧವಾಗಿ ನಾನು ಹೋರಾಡ್ಲಿಕ್ಕೆ ಆಗಲ್ಲ ಅಂದಾಗ ದೇವರನ್ನ ನಿನ್ನ ಕೈಯಲ್ಲಿ ಏನಿದೆ ತಮ್ಮ ಅಂದಾನೆ. ಸ್ವಾಮಿ ಒಂದು ಒಣಗಿದ ಕೋಲಿದೆ ಅಷ್ಟೇ, ಬೇರೆ ಯಾವುದಿಲ್ಲ ಅಂದಾನೆ. ಸಾಕು, ಆ ಕೋಲು ಸಾಕು ನನಗೆ, ಆ ಕೋಲು ನನ್ನ ಪಾದ ಹತ್ರ ಚಲ್ಲೋ. ದೇವರ ಪಾದ ಹತ್ರ ಸಮರ್ಪಿಸಲ್ಪಟ್ಟಿರುವುದು ಅದು ಕೋಲಾಗಲಿ, ಅದು ಯಾವುದೇ ಒಬ್ಬ ಅಂಜುವ ವ್ಯಕ್ತಿ ಆಗಲಿ, ಹೆದರುವ ವ್ಯಕ್ತಿ ಆಗಲಿ, ಅದು ಬಲಹೀನನಾಗಲಿ, ಅದು ಸಮಾಜದ ಕೆಳಮಟ್ಟದ ವ್ಯಕ್ತಿ ಆಗಲಿ, ಯಾರೇ ಆಗಿರಲಿ, ಹೆಸರಿರಲಿ ಹೆಸರಿಲ್ಲದಿರಲಿ, ದುಡ್ಡಿರ್ಲಿ ದುಡ್ಡಿಲ್ಲದೆ ಇರಲಿ, ಹಣ ಇರಲಿ ಹಣ ಇಲ್ಲದೆ ಇರಲಿ, ಏನೇ ಇರಲಿ, ಎಜುಕೇಶನ್ ಇರಲಿ ಅನ್ಎಜುಕೇಶನ್ ಇರಲಿ, ಅದು ಎಲ್ಲಿರ್ಬೇಕದು? ದೇವರ ಪಾದ ಹತ್ರ. ದೇವರ ಪಾದ ಹತ್ರ ಆ ಒಂದು ಕೋಲು, ಮೋಶೆ ಅದನ್ನು ಹಾಕಿದಾಗ ಆ ಕೋಲು ಏನಾಯ್ತಮ್ಮ? ಇದು ನಮ್ಮ ಸ್ವಭಾವ. ಇದು ಎಲ್ಲರಿಗೆ ಆಕ್ಷನ್ ಮಾಡಿ ಹೇಳಿ. ದೇವರ ಸನ್ನಿಧಿಯಲ್ಲಿ ಬಂದಾಗ ಹೇಳಿ, ಮೊದಲು ನನ್ನ ಸ್ವಭಾವ ನನಗೆ ಕಾಣುತ್ತದೆ. ದೇವರ ಸನ್ನಿಧಿಯಲ್ಲಿ ನಾವು ಬರಲಿಲ್ಲ ಅಂದ್ರೆ ಬೇರೆಯವರ ಹಾವು ಕಾಣಿಸ್ತದ, ನಮ್ಮ ಹಾವು ಕಾಣಿಸೋದಿಲ್ಲ. ನಮ್ಮ ಹತ್ತಿ ಸರಿ ಇಲ್ಲ. ಎಲ್ಲಿಂದ ತಗೊಂಡು ಬಂದಿದ್ವೋ ಈ ಸೊಸೆಗೆ, ಇವಳು ಬಂದಾದೀಗ ನಮ್ಮ ಜೀವಿತದಲ್ಲಿ ಎಲ್ಲ ಸಮಸ್ಯೆಗಳ ಬೇರೆಯವರ ಹಾವಿನ ಅಗತ್ಯ ಕಾಣಿಸ್ತಾರೆ. ಆದ್ರೆ ಯಾವಾಗ ನಾವು ದೇವರ ಸನ್ನಿಧಿಗೆ ಬರ್ತೇವೋ ನಮ್ಮ ಒಳಗಿರುವಂತಹ ಹಾವು, ಆ ಕೋಲು ಹಾವಾದ ಕೂಡಲೇ ಇವನು ಹೆದರು ಬಿಟ್ಟ. ಮೋಶೆ ಹೆದರ್ಬಿಟ್ಟು ಓಡಿ ಹೋಗ್ತಾ ಇದ್ದಾನೆ. ದೇವ್ರ ಕಡೆ, ಮೋಶೆ ಹೋಗ್ಬೇಡ ತಡಿ, ಅದು ನಿನ್ನ ಹಾವೇ, ಅದು ನಿನ್ನ ಸ್ವಭಾವ, ಅದು ನಿನ್ನನ್ನು ಕಚ್ಚೋದಿಲ್ಲ, ಬೇರೆಯವ್ರನ್ನ ಕಚ್ತದೆ, ಹೆದರ್ಬೇಡ ಬಾ ಅನ್ನೋಣ. ನಮ್ಮ ಒಳಗಿರುವಂತ ಹಾವಿನ ಸ್ವಭಾವ ಅಂದ್ರೆ ಪಾಪದ ಸ್ವಭಾವ. ಯಾವ ಸ್ವಭಾವ? ನೋಡಿ, ಏನೇನು ತೋಟದಲ್ಲಿ ಹವಳು ಹಾವಿನಿಂದ ಮೋಸೋದ್ಲಲ್ಲ, ಯಾರಿಂದ ಮೋಸೋದ್ಲು? ಹಾವಿನಿಂದ ಮೋಸೋದ್ಲು. ಅದಕ್ಕೆ ನಾವು ಆ ಹಾವಿನ ಸ್ವಭಾವವನ್ನು ಅಂದ್ರೆ ಪಾಪದ ಸ್ವಭಾವವನ್ನು ನಾವು ಹೊಂದ್ಕೊಂಡೇ ನಾವು ಹುಟ್ಟಿದ್ದೇವೆ. ಅದಕ್ಕೆ ರೋಮ 3:23 ಏನ್ ಹೇಳ್ತದೆ? ಬೈಬಲ್ ನೋಡದೆ ಹೇಳ್ಬೇಕು. ರೋಮ 3:23, ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಹೊಂದದೆ ಹೋಗಿದ್ದಾರೆ. ಹಲ್ಲೆಲೂಯಾ. ಹೇಳಿ, ಎಲ್ಲರೂ ಪಾಪ ಮಾಡಿದ್ದಾರೆ. ಕೈ ಆಡಿಸ್ಬೇಕು. ದೇವರಿಗೋಸ್ಕರ ಉಪಯೋಗಿಸಿ. ಸಿಗರೇಟ್ ಸೇರ್ತೀವ, ಇದರಿಂದ ಕಳುವು ಮಾಡ್ತೀವ, ಇದರಿಂದ ಶೆರೆ ಕುಡಿತೀವ, ಜಗಳ ಆಡ್ತೀವ, ಏನೇನೋ ಮಾಡಿರ್ತೀವ. ಈ ದೇವ್ರ ಸನ್ನಿಧಿಯಲ್ಲಿ ದೇವ್ರಿಗಾಗಿ ಉಪಯೋಗಿಸಿ. ಹೇಳಿ, ಎಲ್ಲರೂ ಪಾಪ ಮಾಡಿದ್ದಾರೆ. ನಾನು ಪಾಪ ಮಾಡಿದ್ದೇನೆ, ನಮ್ಮಪ್ಪ ಮಾಡಿದ್ದಾನೆ, ನಮ್ಮಮ್ಮ ಮಾಡಿದಾಳೆ, ನಮ್ಮ ಅಜ್ಜ, ನಮ್ಮ ಅಜ್ಜಿ, ನಮ್ಮ ಪಿತರರು, ಹೇಳಿ 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 ಎಲ್ಲರೂ. ದೇವರ ನಾಮಕ್ಕೆ ಸ್ತೋತ್ರ. ನಮ್ಮೆಲ್ಲರಲ್ಲಿ ಕೂಡ ಹಾವಿನ ಸ್ವಭಾವ ಇದೆ. ಅದಕ್ಕೆ ಯೇಸು ಕ್ರಿಸ್ತನು ಆ ಹಾವಿನ ಹಾಗೆ ಶಿಲುಬೆ ಮೇಲೆ ಮೇಲಕ್ಕೆ ಎತ್ತಲ್ಪಟ್ಟಿದ್ದಾನೆ.
ಹಲ್ಲೆಲೂಯಾ. ಆ ಹಾವಿನ ಸ್ವಭಾವ ನಮ್ಮನ್ನು ಸಾಯಿಸ್ತದೆ. ಆ ಪಾಪದ ಸ್ವಭಾವ ನಮ್ಮನ್ನು ಸಾಯಿಸ್ತಾ ಇದೆ. ನಮ್ಮನ್ನು ಸಾಯದೇ ಇರ್ಲಿಕ್ಕೆ ಇವತ್ತು ಒಂದು ವಾಕ್ಯ ಓದಿದ್ವಲ್ಲ, ಯೋಹಾನ 5:24, ನಾವು ಮರಣ ಹೊಂದದೆ ಜೀವಕ್ಕೆ ಪಾರಾಗಬೇಕೆಂಬುದಾಗಿ, ನಾವು ಸಾಯದೆ ನರಕಕ್ಕೆ ಹೋಗದೆ ನಾವು ನಿತ್ಯ ಜೀವಕ್ಕೆ ಹೋಗಬೇಕೆಂಬುದಾಗಿ ಪರಿಶುದ್ಧನಾಗಿರುವ ದೇವರು ಈ ಲೋಕಕ್ಕೆ ಬಂದು ಶಿಲುಬೆ ಮೇಲೆ ಶಾಪಗ್ರಸ್ತನಾಗಿದ್ದಾನೆ. ಆತನು 2 ಕೊರಿಂಥ 5:21 ಬೈಬಲ್ ನೋಡದೆ ಹೇಳ್ಬೇಕು. ಏನು ಹೇಳ್ತದೆ? ದೇವರು ಪಾಪ ಜ್ಞಾನವಿಲ್ಲದ ಯೇಸು ಕ್ರಿಸ್ತನನ್ನು ನಮಗಾಗಿ ಏನ್ ಮಾಡಿದಾನೆ? ಯೇಸು ಕ್ರಿಸ್ತನ, ಆತನಲ್ಲಿ ಪಾಪವಿಲ್ಲ ಅಂತ ಹೇಳಿಲ್ಲ, ಪಾಪ ಜ್ಞಾನ ಅಂದ್ರೆ ಪಾಪದ ಜ್ಞಾನವು ಕೂಡ ಒಂದು ಚೂರು ಒಂದು ವಿಚಾರ ಕೂಡ ಇಲ್ಲ. ನಾವು ಪವಿತ್ರ ಮುಖ ಇಟ್ಕೊಂಡು ಇಲ್ಲಿ ಬರ್ತೇವೆ. ವಿಶೇಷವಾಗಿ ಪಾಸ್ಟರ್ ಅವರು ಇದ್ರೆ ಇನ್ನೂ ದೇವದೂತ ಆಗ್ಬಿಡ್ತವೆ. ಮುಖ ಎಲ್ಲ ದೊಡ್ಡದು ಮಾಡ್ಕೊಂಡು ಪ್ರೈಸ್ ಲಾರ್ಡ್ ಪಾಸ್ಟ್ರೆ, ಆವಾಜ್ ಕೂಡ ನಮ್ಮ ಶಬ್ದ ಕೂಡ ಬಹಳ ಒಳ್ಳೆ ಶಬ್ದ ಬರ್ತದೆ, ಪವಿತ್ರ ಶಬ್ದ. ಹಲ್ಲೆಲೂಯಾ. ನಮ್ಮ ನಿಜವಾದ ಸ್ವರ ಹೊರಗೆ ನೋಡ್ಬೇಕು, ಬೀದಿಯಲ್ಲೋ ಮನೆಯಲ್ಲೋ. ಹೌದಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರಾದ್ರೂ ನಮ್ಮ ಕಡೆ ದುಡ್ಡು ಇಸ್ಕೊಂಡು ದುಡ್ಡು ಕೊಟ್ಟಿಲ್ಲ ಅಂದ್ರೆ ಅವಾಗ ನಿಜವಾದ ಹಾವಿನ ಸ್ವರ ಬರ್ತದೆ. ಹಲ್ಲೆಲೂಯಾ. ಒಬ್ಬ ಆತ ಸಭೆಯಲ್ಲಿ ಬಹಳ ಒಳ್ಳೆ ವಿಶ್ವಾಸಿ ಆಗಿದ್ದನಂತೆ, ಒಳ್ಳೆ ಲೀಡರ್ ಆಗಿದ್ದನಂತೆ, ಅಸಿಸ್ಟೆಂಟ್ ಪಾಸ್ಟರ್ ಆಗಿದ್ದನಂತೆ. ಅವ್ರ ಹೆಂಡತಿ ಕೂಡ ಬಹಳ ಒಳ್ಳೆ ಪ್ರಾರ್ಥನಾ ಸ್ತ್ರೀ ಆಗಿದ್ಲಂತೆ. ಒಂದು ಉಪವಾಸ ಪ್ರಾರ್ಥನೆಯಲ್ಲಿ ಅವಳು ಪ್ರಾರ್ಥನೆ ಮಾಡ್ತಾ ಇದ್ದಾಳೆ, ಸ್ವಾಮಿ ನನ್ನ ಗಂಡ ನಿನ್ನ ಸೇವೆ ಮಾಡ್ತಾ ಇದ್ದಾರೆ, ಅವರು ಸೇವೆ ಮಾಡ್ತಾನೇ ಇರಲಿ ಸ್ವಾಮಿ. 24 ತಾಸು ಅವರು ಸೇವೆ ಮಾಡ್ತಾ ಇರಲಿ, 24 ತಾಸು ಅವರು ಸಭೆಯಲ್ಲಿ ಇರಲಿ ಸ್ವಾಮಿ ಅಂತ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಅವ್ರ ಪಕ್ಕದಲ್ಲಿ ಇರುವಂತ ಇನ್ನೊಬ್ಬ ಸ್ತ್ರೀ ಕೇಳಿದ್ರು, ಏನಮ್ಮ ನಿನ್ ಗಂಡ 24 ತಾಸು ಸಭೆಯಲ್ಲಿ ಇದ್ರೆ ಮತ್ತೆ ಮನೆಯಲ್ಲಿ ಮನೆ ಹೇಗೆ ನಡೀತದೆ, ಸಂಸಾರ ಹೇಗೆ ನಡೀತದೆ ಅಂದ್ರೆ ಅವಾಗ ಸ್ತ್ರೀ ಅಂದಳಂತೆ, ನನ್ನ ಗಂಡ ಸಭೆಯಲ್ಲಿದ್ರೆ ಬಹಳ ಚೆನ್ನಾಗಿರ್ತಾನೆ, ದೇವದೂತ ಹಾಗೆ ಇರ್ತಾನೆ, ಮನೆಗೆ ಬಂದ್ರೆ ದೆವ್ವ ಆಗಿಬಿಡ್ತಾನೆ. ಅದಕ್ಕೆ ಅವನು ಮನೆಗೆ ಬಂದು ನರಕಕ್ಕೆ ಹೋಗೋಕ್ಕಿಂತಲೂ ಸಭೆಯಲ್ಲೇ ಇದ್ದು ಸ್ವರ್ಗಕ್ಕೆ ಹೋಗೋದು ಲೇಸು. ಅದಕ್ಕೆ ಸೇವನೆ ಮಾಡ್ತಾ ಇರ್ಲಿ, ಅವನು ಮನೆಗೆ ಬರೋದು ಬೇಡ ಅನ್ನೋ. ಹಲ್ಲೆಲೂಯಾ. ಯಾಕೋ ಕೆಲವರು ನಗ್ತಾ ಇದ್ದಾರೆ. ಹಲ್ಲೆಲೂಯಾ. ಏನೇ ಇರಲಿ ಗಮನಿಸ್ರಿ, ಹಾವಿನ ಸ್ವಭಾವದ ಬಗ್ಗೆ ನಾನು ಮಾತನಾಡ್ತಾ ಇದ್ದೀನಿ. ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡಿದಾಗ ದೇವರು ನಮ್ಮ ಜೀವಿತದಲ್ಲಿ ಇರುವಂತಹ ಕೊರತೆಗಳು, ನಮ್ಮ ಜೀವಿತದಲ್ಲಿ ನಾವು ಎಲ್ಲಿ ಬಿದ್ದು ಹೋಗ್ತಾ ಇದ್ವಿ, ನಮ್ಮ ಜೀವನದಲ್ಲಿ ನಾವು ಯಾವ ಸಂಗತಿಗಳಲ್ಲಿ ಇನ್ನೂ ದೇವರನ್ನು ನಾವು ಆನಂದ ಪಡಿಸ್ತಾ ಇಲ್ಲ, ಖುಷಿ ಪಡಿಸ್ತಾ ಇಲ್ಲ, ನಾವು ಯಾವ ಸಂಗತಿಗಳಲ್ಲಿ ಇನ್ನೂ ದೈಹಿಕ ಸ್ವಭಾವದಲ್ಲಿ ನಡೀತಾ ಇದ್ವಿ, ಈ ಸಂಗತಿಗಳನ್ನು ದೇವರು ನಮಗೆ ತೋರಿಸಿಕೊಡ್ತಾನೆ. ಹಲ್ಲೆಲೂಯಾ. ಯಾವಾಗಾದ್ರೂ ಈ ಎಕ್ಸ್ರೇ ಪರೀಕ್ಷೆ ಆಗಿದೆಯಾ ನಿಮಗೆ? ಈ ಸ್ಕ್ಯಾನಿಂಗ್ ಆಗಿದೆಯಾ ಯಾವಾಗಾದ್ರೂ? ಸ್ಕ್ಯಾನಿಂಗ್ ಆಗಲಿಲ್ಲ ಅಂದ್ರೆ ನೀವಿನ್ನೂ ಹಾವುಗಳೇ. ಸ್ಕ್ಯಾನಿಂಗ್ ಆಗಲಿಲ್ಲ ಅಂದ್ರೆ ಇನ್ನು ನಾವು ಹಲ್ಲೆಲೂಯಾ. ನಿಮ್ಮಲ್ಲಿ ಯಾವ ಬಲಹೀನತೆಗಳಿದ್ದಾವೋ ಅವು ಇನ್ನೂ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು 3 ದಿನ ಆದ್ರೂ ಕನಿಷ್ಠ ಉಪವಾಸ ಪ್ರಾರ್ಥನೆ ಮಾಡಿ ದೇವರ ಹೋಗಿ ಕೇಳಬೇಕು, ದೇವರೇ ನನ್ನಲ್ಲಿ ಏನು ಕಡಿಮೆ ಇದೆ, ದೇವರೇ ನಾನು ಎಲ್ಲಿ ಬಿದ್ದು ಹೋಗ್ತಾ ಇದ್ದೀನಿ, ಕರ್ತನೆ ನಾನು ಇನ್ನು ಯಾವ ಸಂಗತಿಗಳಲ್ಲಿ ಅಭಿವೃದ್ಧಿ ಆಗಬೇಕು, ನನ್ನ ನಂಬಿಕೆ ಇನ್ನು ಹೇಗೆ ಪರಿಪೂರ್ಣತೆಗೆ ಬರ್ತದೆ, ಇದನ್ನು ನೀವು ಕರ್ತನ ಕಡೆ ನೀವು ಕೇಳ್ಕೋಬೇಕು. ಹಲ್ಲೆಲೂಯಾ. ಏನೇ ಇರಲಿ, ಸ್ವಾಮಿ ಮೋಶೆಗೆ ಹೇಳಿದಾನೆ, ಮೋಶೆ ಬಾಯಿಲಿ ಈ ಹಾವನ್ನು ನೀನು ಮೇಲೆ ಕೆತ್ತು. ಮೋಶೆ ತಲೆ ಹಿಡಿಲಿಕ್ಕೆ ಹೋಗಿದ್ದಾನೆ, ತಲೆ ಹಿಡಿಬೇಡ, ಅದರ ಬಾಲ ಹಿಡ್ಕೊಂಡು ಮೇಲೆ ಎತ್ತು. ಹಲ್ಲೆಲೂಯಾ. ಏನಂತ ಹೇಳಿದಾನೆ? ಯಾವ್ದು ಹಿಡ್ಕೊಂಡು ಮೇಲೆ ಎತ್ತಾನೆ? ಹಲ್ಲೆಲೂಯಾ. ಅಂದ್ರೆ ನಿನ್ನ ಪಾಪದ ಸ್ವಭಾವವನ್ನು ನೀನು ಅದನ್ನು ವ್ಯತಿರೇಕ ಮಾಡಬೇಕು, ಅದನ್ನು ಉಲ್ಟಾ ಮಾಡಬೇಕು, ಆಪೋಸಿಟ್ ಮಾಡಬೇಕು ಅಂತ ಸ್ವಾಮಿ ಹೇಳ್ತಾ ಇದ್ದಾರೆ. ಅಂದ್ರೆ ಒಂದು ವೇಳೆ ನಾವು ಸುಳ್ಳು ಹೇಳುವವರಾಗಿದ್ರೆ ಅದಕ್ಕೆ ವಿರುದ್ಧ ಯಾವುದು? ಸುಳ್ಳಿಗೆ ವಿರುದ್ಧ ಯಾವುದು? ಸತ್ಯ. ಯಾವುದು? ಹಲ್ಲೆಲೂಯಾ. ಬಾಲ ಹಿಡ್ಕೊಂಡು ಹೇಳೋದ ಮೇಲೆ ಅದನ್ನು ಎಬ್ಬಿಸಂತ ಸ್ವಾಮಿ ಹೇಳ್ತಾನೆ. ಅದರ ಅರ್ಥವೇನಂದ್ರೆ ನೀನು ಸುಳ್ಳು ಹೇಳ್ತಾ ಇದ್ರೆ ಇನ್ನು ಮುಂದೆ ಸತ್ಯ. ಜಗಳಾಡುವ ಸ್ವಭಾವ, ಅದಕ್ಕೆ ವಿರುದ್ಧ ಸ್ವಭಾವ ಯಾವುದು? ಗೊತ್ತಿಲ್ರಿ, ಅವು ನಮ್ಮ ಡಿಕ್ಷನರಿನಲ್ಲಿ ಇಲ್ಲ ಅಂತೀರಾ? ಆ ಶಬ್ದಗಳು ನಮ್ಮ ಡಿಕ್ಷನರಿನಲ್ಲಿ ಇಲ್ಲ. ಜಗಳಾಡುವ ಸ್ವಭಾವ, ಇದಕ್ಕೆ ವಿರುದ್ಧ ಸ್ವಭಾವ ಯಾವುದು? ಗುಣಗುಟ್ಟುವ ಸ್ವಭಾವ.
ಕೆಲವರು ಅವ್ರಿಗೆ ಎಷ್ಟು ಕಂಫರ್ಟ್ ಮಾಡಿ ಕೊಟ್ಟರು ಗುನುಗುಡ್ತಾನೇ ಇರ್ತಾರೆ. ಯಾಕೋ ಇದೇನೋ ಹೊಸ ಚರ್ಚ್ ಅಂತ ಇಷ್ಟು ಶೇಕೆ ಆಗ್ತಾ ಇದೆ. ಎಲ್ಲರೂ ದೇವ್ರಿಗೆ ಸ್ತೋತ್ರ ಸಲ್ಲಿಸ್ತಾರೆ, ನಮ್ಮ ಪಾಸ್ಟರ್ ಚರ್ಚ್ ಕಟ್ಟಿದ್ದಾರೆ, ಚೆನ್ನಾಗಿದೆ, ಹಲ್ಲೆಲೂಯಾ, ಗುನುಗುಡ್ತಾನೆ ಇರ್ತಾರೆ. ಈ ಗುನುಗುಟ್ಟ ಸ್ವಭಾವವನ್ನು ಈಗ ನಾವೇನ್ ಮಾಡ್ಬೇಕು? ಏನ್ ಇಟ್ಕೊಂಡ ಮೇಲೆ ಎಬ್ಬಿಸ್ಬೇಕು? ತಲೆ ಇಟ್ಕೊಂಡ ಬಾಲ ಇಟ್ಕೊಂಡ? ಅಂದ್ರೆ ಏನ್ ಮಾಡ್ಬೇಕು? ಅದನ್ನು ಆಪೋಸಿಟ್ ಮಾಡ್ಬೇಕು. ಏನ್ ಮಾಡ್ಬೇಕು? ವಿರುದ್ಧ ಮಾಡ್ಬೇಕು. ಗುನುಗುಟ್ಟ ಸ್ವಭಾವಕ್ಕೆ ವಿರುದ್ಧ ಸ್ವಭಾವ ಯಾವುದು? ಸ್ತುತಿ ಮಾಡೋದು, ಕೃತಜ್ಞತೆ ಸಲ್ಲಿಸೋದು. ಏನ್ ಮಾಡ್ಬೇಕು ನೋಡಿ, ಸುಮ್ಮನೆ ಒಂದು ಚಪ್ಪಲ ಪಡ್ತೇವೆ, ಸುಮ್ಮನೆ ಒಂದು ಕರ್ತನಿಗೆ ಹಾಡಾಡ್ತಾ ಇದ್ವಿ, ಆದ್ರೆ ಇನ್ನೂ ಈ ಹಾವಿನ ಸ್ವಭಾವ ನಾವು ಬದಲಾವಣೆ ಮಾಡಿಲ್ಲ. ಅವಾಗ ಕರ್ತನ ನಾಮಕ್ಕೆ ಮಹಿಮೆ ಬರಲ್ಲ. ಅವಾಗ ನಾವು ಕರ್ತನ ಕೈಯಲ್ಲಿ ಉಪಯೋಗಿಸಲ್ಪಡೋದಿಲ್ಲ. ಪ್ರತಿ ರವಿವಾರ ಇಲ್ಲಿ ಬರುವಾಗ ನೀವೇನ್ ಮಾಡ್ಬೇಕು? ಬರೋಕ್ಕಿಂತ ಮುಂಚೆ ಮನೆಯಲ್ಲೇ ಸ್ವಲ್ಪ ದೇವರಿಗೆ ಹೇಳ್ಬೇಕು, ದೇವರೇ ನಿನ್ನ ಸ್ಕ್ಯಾನಿಂಗ್ ಮಷಿನ್ ಆಡಿಸೋ, ಇನ್ನೂ ನನ್ನಲ್ಲಿ ಯಾವುದಾದ್ರೂ ಪಾಪದ ಸ್ವಭಾವ ಇದೆಯಾ? ಇವತ್ತು ನಾನು ನಿಜವಾಗಿಯೂ ನಿನ್ನನ್ನು ಆರಾಧಿಸಬೇಕು. ಇವತ್ತು ನಾನು ಹೋಗಿದಾಗ ನಾನು ರೂಪಾಂತರ ಹೊಂದಬೇಕು, ನಿನ್ನ ಅಭಿಷೇಕ ಹೊಂದಬೇಕು, ನಿನ್ನ ವಾಕ್ಯ ನನ್ನ ಜೊತೆಯಲ್ಲಿ ಮಾತಾಡಬೇಕು, ನಾನು ಆಶೀರ್ವದಿಸಲ್ಪಟ್ಟು ತಿರ್ಗಾ ವಾಪಸ್ ಬರಬೇಕು ನನ್ನ ಮನೆಗೆ. ಹಲ್ಲೆಲೂಯಾ. ಮಾಡ್ತೀರಾ ಈ ಸಂಗತಿ? ಮಾಡ್ತೀರಾ? ನೀವು ಮಾಡಿದ್ರೆ ನಾನು ಖಂಡಿತ ಹೇಳ್ತೇನೆ, ನಿಮ್ಮ ರವಿವಾರ ಸಭೆ ಬದಲಾವಣೆ ಆಗ್ತದೆ. ಇಲ್ಲಿ ಕರ್ತನ ಅಭಿಷೇಕ, ಇಲ್ಲಿ ಕರ್ತನ ಸಾನ್ನಿಧ್ಯವು, ಇನ್ನೂ ಹೆಚ್ಚಿನ ಅದ್ಭುತ ಕಾರ್ಯಗಳು ಇಲ್ಲ ಆಗ್ತವೆ. ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತಿದೆಯಾ? ಹಲ್ಲೆಲೂಯಾ. ಆಯ್ತು, ಈ ಹಾವನ್ನು ಎತ್ತಿದ ಮೇಲೆ ಆ ಹಾವು ಏನಾಯ್ತು? ತಿರ್ಗಾ ಬಂಗಾರ ಕೋಲ್ ಆಯ್ತಾ? ಬೆಳ್ಳಿಯ ಕೋಲ್ ಆಯ್ತಾ? AK-47 ಆಗ್ಬಿಡ್ತಾವ. ಹೇಳ್ರಲ್ಲ, ಟ್ರಾನ್ಸ್ಫಾರ್ಮರ್ ಅಂತ ಕಾರ್ ಹೋಗಿ ರೋಬೋಟ್ ಆಗ್ಬಿಡುತ್ತೆ. ಏನಪ್ಪ ಏನಾಯ್ತು? ಮತ್ತೆ ಕೂಲಿ ಆಯ್ತು. ಹಲ್ಲೆಲೂಯಾ. ದೇವರ ಸನ್ನಿಧಿ ಒಳಗ ಹೋಗಿದಾಗ ಏನೋ ನಮ್ಮ ಪಾಪದ ಸ್ವಭಾವ ದೇವರು ತೋರಿಸ್ತಾನೆ. ಅದಾದ್ಮೇಲೆ ಮತ್ತೆ ದೇವರು ನಮ್ಮನ್ನು ಮನುಷ್ಯರನ್ನಾಗಿಯೇ ಮಾಡಿ ಕಳಿಸ್ತಾನೆ. ನಾವೇನೋ ದೇವದೂತರ ಆಗಲ್ಲ. ಈ ಸಭೆಯಲ್ಲಿ ನಾನೇ 1 ವಾರ ಉಪವಾಸ ಪ್ರಾರ್ಥನೆ ಮಾಡುವ, ಇವರೆಲ್ಲರೂ ಯಾರು ಉಪವಾಸ ಪ್ರಾರ್ಥನೆ ಮಾಡೋದಿಲ್ಲ. ನಿಮ್ಮನ್ನು ನೀವು ಏನೋ ಒಂದು ದೊಡ್ಡ ದೇವದೂತ ಅನ್ಕೋಬೇಡ್ರಿ. ಒಂದ್ ವೇಳೆ ನಿಮ್ಮ ಆತ್ಮಿಕತೆ ಬಹಳ ಇದ್ರೆ, ನೀವು ಚೆನ್ನಾಗಿ ಬೈಬಲ್ ಓದ್ತಾ ಇದ್ರೆ ಅಥವಾ ಬೈಬಲ್ ಸ್ಕೂಲ್ ಮಾಡ್ಕೊಂಡು ಬಂದಿದ್ರೆ ಒಳ್ಳೇದು, ನಿಮ್ಮ ಗೋಡೆ ಮೇಲೆ ಆ ಸರ್ಟಿಫಿಕೇಟ್ ಇರಲಿ. ಆದ್ರೆ ದೇವರ ಸನ್ನಿಧಿಯಿಂದ ಬಂದಿದಾಗ ಆ ಕೋಲೇ ಆಗಿರ್ತದೆ, ಅದು ಬಂಗಾರ ಕೋಲ ಆಗಲ್ಲ. ಎಸ್ ಅಂತೀರಾ? ಹಲ್ಲೆಲೂಯಾ. ಆದ್ರೆ ಮುಂಚೆ ಅದು ಮೋಶೆಯ ಕೋಲಾಗಿತ್ತು, ಆದ್ರೆ ದೇವರ ಸನ್ನಿಧಿಯಲ್ಲಿ ಬಂದಿದ ಮೇಲೆ ಅದು ದೇವರ ಕೋಲಾಯಿತು. ಹಲ್ಲೆಲೂಯಾ. ಮುಂಚೆ ಏನಾಗಿತ್ತು? ಅದು ಮನುಷ್ಯನ ಕೋಲು, ಒಂದು ಕುರುಬನ ಕೋಲು, ಕೇವಲ ಕುರಿಗಳನ್ನು ನಡೆಸುವಂತ ಕೋಲಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ. ದೇವರ ಸನ್ನಿಧಿಗೆ ಹೋಗಿ ಬಂದಿದ ಮೇಲೆ ಅದು ದೇವರ ಕೋಲಾಯಿತು. ಮುಂಚೆ ಇರುವಂತಹ ಮನುಷ್ಯನ ಕೋಲು ತೋಳಗಳನ್ನು, ನರಿಗಳನ್ನು ಕೂಡ ಅದು ಓಡಿಸ್ಲಿಕ್ಕೆ ಅದರಲ್ಲಿ ಶಕ್ತಿ ಇರಲಿಲ್ಲ. ಆದ್ರೆ ಅದು ದೇವರ ಕೋಲಾಗಿದ ಮೇಲೆ ಕೆಂಪು ಸಮುದ್ರಗಳನ್ನು ವಿಭಜಿಸುವ ಕೋಲಾಯಿತು. ಅದು ದೇವರ ಕೋಲಾಗಿದ ಮೇಲೆ ಐಗುಪ್ತ ದೇಶದ ರಾಜದ ಬಾಯನ್ನು ಮುಚ್ಚುವಂತ ಕೋಲಾಯಿತು. ಐಗುಪ್ತ ದೇಶವನ್ನು ನಡಗಿಸುವಂತ ಕೋಲಾಯಿತು. ಕಣ್ಣಿಗೆ ಕಾಣದೇ ಇರುವಂತ ಆ ಯೆಹೋವ ದೇವರ ಸಾಮರ್ಥ್ಯವನ್ನು ಕಣ್ಣಿಗೆ ತೋರಿಸುವಂತ ಕೋಲಾಯಿತು. ದೇವರ ಮಹಿಮೆ ಸಾಮರ್ಥ್ಯವನ್ನು ತೋರಿಸುವಂತ ಕೋಲಾಯಿತು. ಹಲ್ಲೆಲೂಯಾ. ಹೇಳ್ರಿ, ನನ್ನನ್ನು ಸಹ ದೇವರು ಉಪಯೋಗಿಸಬಹುದು. ಎಲ್ಲ ಅಜ್ಜಿಗಳು ಹೇಳ್ರಿ, ಅಜ್ಜಿಗಳು ವಯಸ್ಸಾಗಿದ್ದವರು ಹೇಳ್ರಿ, ನನ್ನನ್ನು ಸಹ. ನಾನು ಅಜ್ಜಿ ಅಲ್ರಿ, ನನಗೆ 30 ವರ್ಷನೇ. ಕೆಲವರು ಬರ್ತಾರೆ ನನ್ನ ಕಡೆ, ಅವ್ರ ಮೊಮ್ಮಕ್ಕಳು ಇರ್ತಾರೆ, ನಾವು ವಯಸ್ಸು ಇರ್ತಾರೆ. ನಿಮ್ಮ ವಯಸ್ಸು ಜಾಸ್ತಿ ಇಲ್ಲ, 40 ಇರ್ತದೆ. ಹಲ್ಲೆಲೂಯಾ. ಅಂದ್ರೆ ಅವ್ರಿಗೆ 5 ವರ್ಷಕ್ಕೆ ಮದುವೆ ಆಗಿರ್ಬೇಕು, 10 ವರ್ಷಕ್ಕೆ ಅವ್ರ ಮಕ್ಕಳು ಹುಟ್ಟಿ, 15 ವರ್ಷಕ್ಕೆ ಮತ್ತು ಮೊಮ್ಮಕ್ಕಳು ಹುಟ್ಟಿದ್ದಾರೆ. ಎಲ್ಲ ಅಜ್ಜಿಗಳು ಹೇಳ್ರಿ, ವಯಸ್ಸಾಗಿದ್ದವ್ರು ಎಲ್ಲರೂ ಹೇಳ್ರಿ, 40 ಮೇಲೆ ಇರೋರು ಎಲ್ಲರೂ ಹೇಳ್ರಿ, ನನ್ನನ್ನು ಸಹ. ಮಾತಾಡ್ತಾ ಇಲ್ಲ ಯಾರು ಈ ಸಭೆಯಲ್ಲಿ? ಯಾರಿಲ್ರಿ, ಎಲ್ಲರೂ 25. ಹೇಳಿ 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 ಹೇಳಿ, ನನ್ನನ್ನು ಸಹ ದೇವರು ಉಪಯೋಗಿಸ್ತಾನೆ. ಚಿಕ್ಕ ಮಕ್ಕಳೆಲ್ಲರೂ ಹೇಳ್ರಿ, 15 ವರ್ಷದ ಹಿಂದೆ ಒಳಗಿರುವಂತ 15 ವರ್ಷದ ಒಳಗಿರುವಂತ ಚಿಕ್ಕ ಮಕ್ಕಳೆಲ್ಲರೂ ಹೇಳ್ಬೇಕು, ನನ್ನನ್ನು ಸಹ. ಎಷ್ಟು ಆವಾಸ ದೇವರಾಜ, ಅದಕ್ಕೆ ಮಕ್ಕಳದನ್ನು
ಮಕ್ಕಳೆಲ್ಲರೂ ಹೇಳ್ರಿ, ನನ್ನನ್ನು ಸಹ ದೇವರು ಉಪಯೋಗಿಸ್ತಾನೆ. ಆಮೆನ್. ಓದೋಣ ಈಗ ವಾಕ್ಯವನ್ನು ಓದೋಣ. 1 ಪೇತ್ರ 2ನೇ ಅಧ್ಯಾಯ 5ನೇ ವಚನ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ. ಎಂಥ ಕಲ್ಲುಗಳಿವು? ಎಂಥ ಕಲ್ಲುಗಳು? ಮತ್ತೊಂದು ಸಲ ಓದಿರಿ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು. ಎಂಥ ಕಲ್ಲುಗಳಿವು? ಸಿಮೆಂಟ್ ಬ್ಲಾಕ್ಸ್ ಇವು? ಯಾವ ಕಲ್ಲುಗಳಿವು? ಯಾಕೆ ಗಮನಿಸ್ರಿ, ಜಗತ್ತಿನಲ್ಲಿ ಜನರು ಮಂದಿರ ಕಟ್ತಾರೆ. ಆ ಮಂದಿರ ಒಳಗಿರುವಂತ ದೇವರು ಅವನು ನಿರ್ಜೀವವುಳ್ಳ ದೇವರಾಗಿರ್ತಾನೆ, ಜೀವವಿಲ್ಲದ ದೇವರು. ಅದಕ್ಕೆ ಎಂತ ಕಲ್ಲುಗಳನ್ನು ಉಪಯೋಗಿಸ್ತಾರೆ? ಜೀವವಿಲ್ಲದ ಕಲ್ಲುಗಳು, ನಿರ್ಜೀವ ಕಲ್ಲುಗಳು. ಅದಕ್ಕೆ ಮ್ಯಾಚ್ ಆಯ್ತು. ಈ ಮಂದಿರದಲ್ಲಿ ಇರುವಂತ ದೇವರು ಕಲ್ಲು, ಮಣ್ಣು, ಹುತ್ತು, ಹಾವು ಯಾವ್ದಲ್ಲ, ಇದು ಜೀವಿಸುವ ದೇವರು. ನಿಮಗೆ ಎಂತ ಮಂದಿರ ಬೇಕು? ಈ ಎರಡು ಮ್ಯಾಚ್ ಆಯ್ತಾ ಇಲ್ಲ? ಹಲ್ಲೆಲೂಯಾ. ಮತ್ತೊಂದ್ಸಲ ಹೇಳಿ, ಜೀವವುಳ್ಳ ಕಲ್ಲುಗಳು. ಹಲ್ಲೆಲೂಯಾ. ಯಾರವರು? ಇನ್ನು ಕೆಲವರು ತೋರಿಸ್ತಾ ಇಲ್ಲ, ಅರ್ಥ ಆಗಿಲ್ಲ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ. ಯಾರದ ಜೀವವುಳ್ಳ ಕಲ್ಲುಗಳು? ಯಾರ ತೋರಿಸ್ಕೊಳ್ಳಲ್ಲ, ನಿಮ್ ಕಡೆ ನೀವು ತೋರಿಸ್ಕೊಳ್ಳಿ. ಏನು ತೋರಿಸ್ಕೊಳ್ಳಿ. ನಾನು ಜೀವವುಳ್ಳ ಕಲ್ಲಾಗಿದ್ದೇನೆ. ಈ ಕಲ್ಲು ದೇವರ ಸನ್ನಿಧಿಯಲ್ಲಿ ಇರಬೇಕು. ಈ ಕಲ್ಲು ದೇವರ ಕೈಯಲ್ಲಿ ಇರಬೇಕು. ಈ ಕಲ್ಲು ದೇವರ ಕೈಯಲ್ಲಿ ಮುರಿಯಲ್ಪಡಬೇಕು. ಆಗ ದೇವರದನ್ನು ಉಪಯೋಗಿಸ್ತಾನೆ. ಕೆಲವು ಕಲ್ಲುಗಳು ಅಸ್ಥಿವಾರದಲ್ಲಿ ಇರ್ತವೆ, ಕೆಲವು ಕಲ್ಲುಗಳು ಗೋಡೆ ಮೇಲೆ, ಕೆಲವು ಕಲ್ಲುಗಳು ಮೇಲೆ, ಕೆಲವು ಕಲ್ಲುಗಳು ಶೋ ಪೀಸ್ ಆಗಿರ್ತವೆ. ಹೊರಗೆ ಕಲರ್ ಇರೋ ಕಲ್ಲುಗಳನ್ನು ಶೋ ಪೀಸ್ ಆಗಿ ಇರ್ತಾರೆ, ಅಲಂಕಾರಕ್ಕೋಸ್ಕರ ಇಟ್ಟಿರ್ತಾರೆ. ಆದರೆ ಯಾವುದೇ ಕಲ್ಲಾಗಿರ್ಲಿ, ಎಲ್ಲಾ ಕಲ್ಲುಗಳನ್ನು ಮನೆ ಕಟ್ಟುವವನು, ಆ ಇಂಜಿನಿಯರ್ ಏನ್ ಮಾಡ್ತಾನೆ, ತನಗೆ ಇಷ್ಟ ಬರುವ ಹಾಗೆ ಆ ಕಲ್ಲುಗಳನ್ನು ಉಪಯೋಗಿಸಿ ಕಟ್ತಾನೆ. ಹಲ್ಲೆಲೂಯಾ. ಕೆಲವರು ಸಭೆಯಲ್ಲಿ ಮೈಕ್ ಕೊಟ್ರೆ ತಾನೇ ಲೀಡರ್ಶಿಪ್ ನಲ್ಲಿ ಇರ್ತಾರೆ. ಮೈಕ್ ಕೊಟ್ರೆ, ಇಲ್ಲಾಂದ್ರೆ ಅವ್ರು ಮಾಡ್ತಾ ಇದಾರೆ, ಮಾಡ್ಲಿ ಅಲ್ಲ, ನಾವು ಕೂತ್ಕೊಂಡು ನೋಡ್ತೇವೆ. ಹಲ್ಲೆಲೂಯಾ. ಏನನ್ನ ಈಗಾಗಲೇ ನೀವು ಕಾಣಿಸ್ತಾ ಇಲ್ಲ ಈ ಈಚಿನ ದಿನದಲ್ಲಿ, ನೀನ್ ಏನು ಲೀಡರ್ಶಿಪ್ ನಲ್ಲಿ ಇಲ್ವಾ? ಏನು ಮನೆ ವಿಸಿಟಿಂಗ್ ಮಾಡ್ತಾ ಇಲ್ವಾ? ಇಲ್ಲ, ನಾವು ಬೇರೆಯವರೆಲ್ಲ ಹೊಸಬರು ಬಂದಿದ್ದಾರೆ, ಈಗ ನಾವು ಕಾಣಲ್ಲ ಪಾಸ್ಟರ್ಗೆ, ಎಲ್ಲ ಹೊಸಬರ ಹಿಂದೆನೆ ಹೋಗ್ತಾರ ಅವ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇದ್ದೀರಾ ಅಂತವ್ರು? ಹಲ್ಲೆಲೂಯಾ. ಕೈ ಎತ್ತಿ ಹೇಳ್ರಿ, ಯಜಮಾನನೇ, ನನ್ನ ಇಂಜಿನಿಯರನೇ, ನೀನು ನನ್ನನ್ನು ಜೀವಿಸುವ ಕಲ್ಲಾಗಿ ಉಪಯೋಗಿಸ್ಕೋ. ನನ್ನನ್ನು ನೀನು ಎಲ್ಲಿ ಇಟ್ಟರು ನನಗೆ ಆನಂದವೇ. ನಿನ್ನ ಭವನದಲ್ಲಿ ಇರೋದೇ ನನ್ನ ಭಾಗ್ಯ. ಆಮೆನ್. ಅರ್ಥ ಆಯ್ತಾ? ಹಲ್ಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರ. ಮತ್ತೊಂದ್ಸಲ ಓದೋಣ. ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಎಂತವಾದ ಎಂತದು ನಾವು 100 ವರ್ಷದಿಂದ ಕ್ರೈಸ್ತರು. ನಾವು ಮುಂದೆ ಕೂತ್ಕೊಳ್ಳೋದು ನಮಗೆ ನಾಚಿಕೆ, ಕೆಳಗೆ ಕೂತ್ಕೊಳ್ಳಿಕ್ಕೆ. ಹಲ್ಲೆಲೂಯಾ. ಇವರೆಲ್ಲ ಅನ್ಯ ಜನರು, ಇವ್ರಿಗೆ ಏನೂ ಗೊತ್ತಿಲ್ಲ. ಅವ್ರಿಗೆ 100 ವರ್ಷದಿಂದ ನಾವು ಕಳಿಸ್ತೇವೆ. ಆದ್ರೆ ಸ್ವಾಮಿ ಎಂತ ಸಂಬಂಧವಾದ ಸಭೆಯನ್ನು ಕಟ್ತಾರೆ? ಧರ್ಮ ಸಂಬಂಧವಾದ ಸಭೆಯನ್ನ, ಧರ್ಮ ಸಂಬಂಧವಾದ ಸಭೆಯನ್ನ ಮಾತಾಡ್ಬೇಕೆಲ್ಲರು. ಕೆಲವ್ರಿಗೆ ತಿವಿತಾ ಇದ್ದೀನಿ, ಈಗ ನಾನು ಚುಚ್ಚುತ್ತಾ ಇದ್ದೀನಿ. ಯಾವ ಸಂಬಂಧ? ಎಲ್ಲರೂ ಹೇಳ್ಬೇಕು. ನಾವು ಆಕ್ಚುಲಿ ಇಂಥ ಒಂದು ಪಗಡ, ಆದ್ರೆ ಈ ಸಭೆ ದೂರ ಇದೆ, ಅದಕ್ಕೆ ಇವ್ರ ಕಡೆ ಬರ್ತಾರೆ. ಏನ್ ಮಾಡೋದು? ನಮ್ಮ ಸಭೆಯಲ್ಲಿ ಹೀಗೆ ಹಾಡು ಅನ್ನೋದಿಲ್ಲ. ನಮ್ಮ ಸಭೆಯಲ್ಲಿ ಬಹಳ ಚೆನ್ನಾಗಿ ಆರ್ಗನ್ ಬಾರಿಸ್ತಾರೆ. ನೀವು ಆ ರಿಲಿಜಿಯಸ್ ಮೈಂಡ್ ಇಟ್ಟುಕೊಂಡಿದ್ರೆ, ಧಾರ್ಮಿಕವಾದ ಬುದ್ಧಿ, ಮನಸ್ಸು, ಭಾವನೆಗಳು ನೀವು ಇಟ್ಕೊಂಡಿದ್ರೆ
ನೀವು ಆತ್ಮಿಕವಾದ ಸಂಬಂಧವಾಗಿರುವಂತ ಮಂದಿರದಲ್ಲಿ ಕಟ್ಟಲ್ಪಡುವುದಿಲ್ಲ. ನೆನಪಿಟ್ಕೊಳ್ಳಿ. ಒಂದು ಕಲ್ಲು ರೋಡ್ ಮೇಲೆ ಬಿದ್ದಿದ್ರೆ ಎಲ್ಲರೂ ನಡ್ಕೊಂಡು ಹೋಗ್ತಾರೆ, ಎಲ್ಲರೂ ಒದಿತಾರೆ, ತೆಗೆದು ಹಾಕ್ತಾರೆ, ಗಟ್ಟರ್ನಲ್ಲಿ ಹಾಕ್ಬಿಡ್ತಾರೆ. ಆದರೆ ಅದೇ ಕಲ್ಲು ಒಂದು ವೇಳೆ ರಾಜಭವನದಲ್ಲಿದ್ರೆ ಅದಕ್ಕೆ ಎಷ್ಟು ಭಾಗ್ಯ, ಎಷ್ಟು ಮಾನ್ಯತೆ, ಎಷ್ಟು ಶೋಭೆ ಇರುತ್ತೆ. ರೋಡ್ ಮೇಲೆ ಇರುವಂತ ಕಲ್ಲು ಹಾಗೆ ಇರ್ಲಿಕ್ಕೆ ಇಷ್ಟಪಡ್ತೀಯಾ? ಅಥವಾ ಆತ್ಮಿಕ ಭವನದಲ್ಲಿ ಎಲ್ಲೇ ಇರಲಿ, ಆದ್ರೆ ಆತ್ಮಿಕ ಭವನದಲ್ಲಿ ದೇವರ ಕೈಲಿ ಉಪಯೋಗಿಸಲ್ಪಡುವಂತ ಜೀವಿಸುವ ಕಲ್ಲು ಹಾಗೆ ಇರ್ತೀಯ? ಇದು ತೀರ್ಮಾನ ಮಾಡ್ಕೋಬೇಕು. ಹಲ್ಲೆಲೂಯಾ. ಆತ್ಮೀಕವಾಗಿರುವಂತಹ ಸಭೆಯನ್ನು ಕರ್ತನು ಕಟ್ತಾ ಇದ್ದಾನೆ. ಯಾವ ಸಭೆಯನ್ನು? ಧಾರ್ಮಿಕವಾದ ಸಭೆಯನ್ನಲ್ಲ. ಹಲ್ಲೆಲೂಯಾ. ಅರ್ಥ ಆಯ್ತಾ? ನಮ್ಮ ವರ್ಷಿಪ್ ಆರ್ಡರ್ ಬೇರೆ, ಇವರು ವರ್ಷಿಪ್ ಆರ್ಡರ್ ಬೇರೆ. ಅವ್ರು ಚಪಾಲ್ ತರ್ತಾರೆ, ನಾವು ಚಪಾಲ್ ತಟ್ಟೋದಿಲ್ಲ. ನಾವು ಕೂತ್ಕೊಂಡೆ ಆರಾಧನೆ ಮಾಡ್ತಾರೆ, ಇವರು ಡ್ಯಾನ್ಸ್ ಮಾಡಿ ಆರಾಧನೆ ಮಾಡ್ತಾರೆ. ಹಲ್ಲೆಲೂಯಾ. ತಟ್ಟದೇ ಇಲ್ಲ. ದೇವ್ರು ಯಾವ ಸಭೆಯನ್ನು ಕಟ್ತಾ ಇದ್ದಾನೆ? ನಿಮ್ಮ ಮೈಂಡ್ ನೀವು ಚೇಂಜ್ ಮಾಡ್ಕೋಬೇಕು. ದೇವರು ನಿಮ್ಮನ್ನು ಯಾವ ಸಭೆಯಲ್ಲಿ ಇಟ್ಟಿದಾನೋ ಆ ಸಭೆಯಲ್ಲಿ ಪೂರ್ಣ ಹೃದಯದಿಂದ ನೀವು ಕರ್ತನನ್ನು ಆರಾಧಿಸಬೇಕು. ಆ ಸಭೆಯಲ್ಲಿ ದೇವರು ನೀವು ಯಾವ ಸಭೆಯಲ್ಲಿ ಇಡ್ತಾನೋ ಆ ಸಭೆಯಲ್ಲಿ ನೀವು ಆತ್ಮಿಕವಾಗಿ ನೀವು ಇರಬೇಕು. ಹಲ್ಲೆಲೂಯಾ. ನೀವು ನಿಮ್ಮ ಪಾಸ್ಟರ್ ಜೊತೆಯಲ್ಲಿ ಮನಸ್ಸು ಸೇರಿಸಿ ನೀವು ಎಲ್ಲರೂ ಕೂಡಿ ನಿಮ್ಮ ಸಭೆಗೆ ದೇವರು ಯಾವ ದರ್ಶನ ಕೊಟ್ಟಿದ್ದಾನೆ ಆ ದರ್ಶನವನ್ನು ನೀವು ಪೂರೈಸಬೇಕು. ಕೆಲವರು ಬರ್ತಾರೆ, ಸುಮ್ಮನೆ ವಿಸಿಟರ್ಸ್ ಆಗಿ ಇರ್ತಾರೆ. ಕೆಲವರು ಹೇಗಿರ್ತಾರೆ? ವಿಸಿಟರ್ಸ್ ಹಾಗೆ ಇರ್ತಾರೆ. ಯಾಕಂದ್ರೆ ನಮ್ಮ ಸಭೆ ದೂರ ಇದೆ, ನಮ್ಮ ಸತ್ತ ಸಭೆ ಅಲ್ಲಿದೆ. ಅದಕ್ಕೆ ಈ ಜೀವಿಸುವ ಸಭೆಗೆ ಸ್ವಲ್ಪ ಯಾವಾಗಾದ್ರೂ ಸ್ವಲ್ಪ ಸುಮ್ಮನೆ ಹಾಗೆ ಬರ್ತಾರೆ. ಅಭಿಷೇಕ ಬೇಕಂದ್ರೆ ಪಾಸ್ಟರ್ ಜನಾರ್ದನ್ ಬೇಕು. ಹಲ್ಲೆಲೂಯಾ. ಸಮಾಧಿ ಬೇಕಂದ್ರೆ ಇನ್ನೊಂದು ಸಮಾಧಿ ಸಭೆ ಇರ್ತದೆ, ಆ ಸಭೆಗೆ ಹೋಗ್ಬೇಕು. ಇಂಥ ಕ್ರೈಸ್ತವರು ಕೂಡ ಇರ್ತಾರೆ. ನಾನು ಖಂಡಿತ ಹೇಳ್ತೇನೆ, ಇವರನ್ನು ದೇವರು ಉಪಯೋಗಿಸೋದಿಲ್ಲ. ಎಲಿಮಿನೇಟ್ ಗೇಮ್ನಿಂದ ನೀವು ಎಲಿಮಿನೇಟ್ ಆಗ್ತೀರ. ಹಲ್ಲೆಲೂಯಾ. ಯಾಕಂದ್ರೆ ದೇವರು ಎಂತ ಸಭೆಯನ್ನು ಕಟ್ತಾ ಇದ್ದಾನೆ? ಮತ್ತೊಂದ್ಸಲ ಹೇಳ್ಬೇಕು, ಎಲ್ಲರೂ ಹೇಳ್ಬೇಕು. ಚರ್ಚ್ನಲ್ಲಿ ಬಂದು ಕೆಲವರು ಪಾಲಿಟಿಕ್ಸ್. ಹಲ್ಲೆಲೂಯಾ. ಕೆಲವರು ಕೆಲಸ ಬರೀ GTV ಕೆಲಸ, TV9 ಕೆಲಸ. ನೋಡಿದ್ರೆ TV9 ಒಂದು ಪ್ರೋಗ್ರಾಮ್ ಬರ್ತದಲ್ಲ, ಅವನ ವಾಯ್ಸ್ ಚೇಂಜ್ ಆಗ್ತದೆ. ಹೌದಾ? ಇವಾಗ ಹೀಗೆ ಮಾಡ್ತಾ ಇದ್ದಾರೆ ನೋಡಿರಿ. ಏನಾದ್ರು ಹೇಳಿ. ನೀವೇ ಹೇಳ್ತಿದ್ದೀರ, ಈಗ ಉಂಟೆ ಹಾಗೆ ಉಂಟೆ, ಕ್ರೈಮ್ ಸ್ಟೋರಿ. ಹಲ್ಲೆಲೂಯಾ. ಕೆಲವರು ಸಭೆಯಲ್ಲಿ ಇರೋದೇ ಕ್ರೈಮ್ ಸ್ಟೋರಿ ನಡೆಸ್ತಾರೆ. ಪ್ರೇಯರ್ ಮಾಡ್ರು ಅಂದ್ರೆ ಪ್ರೇಯರ್ ಮಾಡಲ್ಲ, ಪ್ಯಾರ್ ಮಾಡ್ತಾರೆ ಸಭೆಗೆ. ಕೆಲವರು ಬರೀ ಎಲ್ಲರದ್ದು ಸುದ್ದಿ ಬೇಕು. ಅವ್ರ ಮನೆಯಲ್ಲಿ ಸುದ್ದಿ, ಇವ್ರ ಮನೆಯಲ್ಲಿ ಸುದ್ದಿ, ಏನೇನು ನಡ್ತದೆ, ಯಾರು ಜಗಳ ಆಡ್ತಾರೆ. ಹಲ್ಲೆಲೂಯಾ. ಅರ್ಥ ಆಗ್ತದೆಯಾ? ಒಂದು ಹೊಲಸು ಮಾತು ಹೇಳಿಸ್ತೇನೆ, ಅದರಿಂದ ನೀವೆಲ್ಲರೂ ಸರಿ ಆಗ್ತೀರಿ. ಹುಚ್ಚರ್ಗೆ ಕರೆಂಟ್ ಶಾಕ್ ಕೊಡ್ತಾರೆ, ಗೊತ್ತಿಲ್ಲ? ಹುಚ್ಚರ್ಗೆ ಏನ್ ಮಾಡ್ತಾರೆ? ಕೈ ಎತ್ತಿ ಹೇಳ್ರಿ. ನನಗೆ ಪರಿಶುದ್ಧವಾಗಿರುವಂತ ದೇವರ ವಾಕ್ಯ ಬೇಕು, ನನಗೆ ಗಟ್ಟರ್ ಬೇಡ. ಮೋರಿ, ನನಗೆ ಮೋರಿ ಬೇಡ. ಗೊತ್ತಾಯ್ತಾ? ಮೋರಿ ಗೊತ್ತಾ? ನೋಡಿದ? ಚೆನ್ನಾಗಿರ್ತದಲ್ಲ. ಕೆಲವರು ಮೋರಿನಲ್ಲಿ ರಿಸರ್ಚ್ ಮಾಡ್ತಾ ಇರ್ತಾರೆ. ಈ ಮೋರಿನಲ್ಲಿ ಯಾವ ಬ್ಯಾಕ್ಟೀರಿಯಾ ಇದೆ, ಇವ್ರು ಯಾಕೆ ಹಿಂಗೆ ಮಾಡ್ತಾ ಇದ್ರು, ಇವ್ರು ಏನೋ ಆಗಿರ್ಬೇಕು, ಅದಕ್ಕೆ ಹಿಂಗಾಯ್ತು. ನಮ್ಗೆ ಗೊತ್ತಿದೆ ಅವ್ರು ಯಾಕೆ ಜಗಳ ಆಡ್ತಾರೆ. ಇಲ್ಲಾಂದ್ರೆ ಇವ್ರು 4 ಜನ ಚರ್ಚ್ ಬಿಟ್ಟು ಹೋಗ್ತಾರೆ. ಏನೋ ಇದೆ ಜನಾರ್ದನ್ ಪಾಸ್ಟರ್ ನಲ್ಲಿ, ಅದಕ್ಕೆ ಇವ್ರು ಬಿಟ್ಟು ಹೋಗಿದ್ದಾರೆ. ಮತ್ತೊಂದ್ಸಲ ಕೈ ಎತ್ತಿ ಹೇಳಿ, ನಾನು ಮೋರಿನಲ್ಲಿ ರಿಸರ್ಚ್ ಮಾಡೋದಿಲ್ಲ, ವಾಕ್ಯದಲ್ಲಿ ರಿಸರ್ಚ್ ಮಾಡ್ತೇನೆ. ಎಷ್ಟು ಪರಿಶುದ್ಧರಾಗ್ತೇವೆ ಇದರಲ್ಲಿ ನಾವು ರಿಸರ್ಚ್ ಮಾಡಿದ್ರೆ. ಇದನ್ನು ಬಹಳ ಕುಲಂಕುಷವಾಗಿ ಓದಿ ಧ್ಯಾನ ಮಾಡಿ ರಿಸರ್ಚ್ ಎಷ್ಟು ಒಳ್ಳೆಯವರಾಗ್ತೇವೆ, ಎಷ್ಟು ಆತ್ಮಿಕರಾಗ್ತೇವೆ. ಇದನ್ನು ಬಿಡ್ತೇವೆ, ನಾವೇನ್ ಮಾಡ್ತೇವೆ? ಹಲ್ಲೆಲೂಯಾ. ಗಮನಿಸ್ತಾ ಇದ್ದೀರಾ? ಪ್ರೈಸ್ ದಿ ಲಾರ್ಡ್. ಇವತ್ತಿನ ಯೌವನಸ್ಥರಿಗೆ ಕತ್ರಿನಾ ಕೈಫ್ ಯಾರು ಅಂದ್ರೆ ಚಕ್ ಅಂತ ಹೇಳ್ಬಿಡ್ತಾರೆ. ಯಾರು ಹೇಳಿ ಕತ್ರಿನಾ ಕೈಫ್? ನಮ್ಮ ದೇಶದ ಪ್ರಧಾನಿ ಅಲ್ಲ. ಹಲ್ಲೆಲೂಯಾ. ರೂತಳ ಗೊತ್ತಾ? ರೂತ ನಮ್ಮ ಬೀದಿಯಲ್ಲಿ ಎಲ್ಲ ಹಿಂದೂಗಳೇ ಇದ್ದಾರೆ.
ಎಷ್ಟೇರಲ್ಲ ಗೊತ್ತಾ, ಛೇ ಅಂತವ್ರು ನಮ್ಮೂರಲ್ಲೇ ಇಲ್ಲ. ಏನಪ್ಪ ಹುಡುಗರು ಶಾರುಖ್ ಖಾನ್ ಅಂದ್ರೆ ಎಸ್, ಯಾವಾಗಾದ್ರೂ ಒಬ್ಬತ್ಯಾಗ್ರಂತ ಓದಿದ್ರ? ಓಬತ್ ಅವನೇನಿದೆ ಅಂತ ನಮ್ಮ ಬೈಬಲಲ್ಲಿ ಇಲ್ಲ. ಅಲ್ಲೂ ಜಫನ್ಯ ಯಾವಾಗಾದ್ರೂ ಓದಿದ್ರ? ನಾವು ಅನ್ನೋ ಒಬ್ಬ ವ್ಯಕ್ತಿ ಬೈಬಲ್ನಲ್ಲಿ ನನಗೆ ಗೊತ್ತಾ ನಿಮಗೆ? ನೀವು ಸ್ವರ್ಗಕ್ಕೆ ಹೋಗಿದ್ಮೇಲೆ ಅವರೆಲ್ಲರೂ ಬರ್ತಾರೆ, ಕಾಲರ್ ಹಿಡಿತಾರೆ, ಮಗನೇ ಯಾಕೆ ನನ್ನ ಬಗ್ಗೆ ಓದಿಲ್ಲ ಅಂತ. ಅರ್ಥ ಆಯ್ತಾ? ಹಲೋಲುಯ್ಯ. ಇದನ್ನು ರಿಸರ್ಚ್ ಮಾಡಿ. ಕಬ್ಬಿಣ ಕಾಯ್ತು ಹೋಗಿ ಸುಡುಗಾಡ್ಗೆ ಹೋಗ್ಲಿ, ಆ ಶಾರುಖ್ ಖಾನ್ ಹೋಗಿ ಸತ್ತು ಅವನ ನರಕಕ್ಕೆ ಹೋಗ್ಲಿ, ನಮ್ಗ್ಯಾಕೆ? ರಕ್ಷಣೆ ಹೊಂದಿ ಸ್ವರ್ಗಕ್ಕೆ ಬರಲಿ. ದೇವರಿಗೆ ನಮ್ಮ ಸ್ತೋತ್ರ. ಆ ರಿಸರ್ಚ್ ಬೇಡ, ಆ ಫಿಲಿಂ ರಿಸರ್ಚ್ ಬೇಡ, ಆ ಮೊಬೈಲ್ಗಳಲ್ಲಿ ವಾಲ್ ಪೋಸ್ಟ್ಗಳು. ಹಿಂಗೆ ಒಬ್ಬಳು ನಿಂತ ಡೌನ್ಲೋಡ್ ಕೆಲಿಯ ₹1. ಯಾಕೆ ವೇಸ್ಟ್ ಮಾಡ್ತೀರ ನಿಮ್ಮ ಸಮಯ? ಆ ಫಿಲಿಂ ಹಾಡುಗಳು ಕೇಳಿದಿರ? ಎಲ್ಲ ವಾಕ್ಯಕ್ಕೆ ವಿರುದ್ಧವಾಗಿರುವಂತಹ ಹಾಡುಗಳು. ಅಲ್ಲಲ್ಲಯ್ಯ, ಆ ಧಾರಾವಾಹಿಗಳು. ತೆಲುಗುಗಳು ఉన్నారా ఇక్కడ? ಅಲ್ಲಲ್ಲಯ್ಯ, ಮಸ್ತ್ ಮಸ್ತ್ ಧಾರಾವಾಹಿಗಳು ಬರ್ತಾವ ತೆಲುಗುನಲ್ಲಿ. ಎಲ್ಲ ಒಂದು ಡೈಲಾಗ್ ಒಂದ್ಸಲ ಹೇಳೋದಿಲ್ಲ, 3 ಸಲ 3 ಸಲ ಹೇಳ್ತಾ ಇರ್ತಾಳೆ ಸೊಸಿ ಅತ್ತೆಗೆ. ಎಲ್ಲ ಕಣ್ಣೀರು, ಕಷ್ಟ, ಸಂಕಟ, ಶಾಪಗಳು. ಅಲ್ಲಲ್ಲಯ್ಯ, ಯಾಕೆ ಮಾವುಗಳಲ್ಲಿ ರಿಸರ್ಚ್ ಮಾಡೋದು? ಈ ವಾಕ್ಯವನ್ನು ರಿಸರ್ಚ್ ಮಾಡಿದ್ರೆ ಅವಾಗ ಆತ್ಮಿಕ ಮಂದಿರ ಆಗ್ತದೆ. ಎಂತ ಸಂಬಂಧವಾದ ಮಂದಿರವನ್ನು ಕಟ್ತಾ ಇದ್ದಾನೆ. ನಾವು ಹೇಗೆ ಆತ್ಮ ಸಂಬಂಧವಾಗಿರುವಂತ ಮಂದಿರವಾಗ್ತೇವೆ? ಮೊದಲನೇ ವಚನದಿಂದ ಹೋಗೋಣ. 1 ಪೇತ್ರರು 2ನೇ ಅಧ್ಯಾಯ 1ನೇ ವಚನ. ಆದ ಕಾರಣ ಎಲ್ಲರವರ ಹಿಂದೆ ಹೇಳಿ, ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ವಿಸರ್ಜಿಸಿ. ಸಾಕು. ಕೊನೆಯ ಶಬ್ದ ಯಾವುದು? ವಿಸರ್ಜಿಸಿ. ಎಲ್ಲರೂ ಹೇಳ್ರಿ, ವಿಸರ್ಜಿಸಿ. ಈಗ ಮುಂದಕ್ಕೆ ಓದಿ. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ. ಕೊನೆಯ ಶಬ್ದ ಯಾವುದು? ಏನು ಬಯಸ್ಬೇಕು? ಮುಂಚೆ ಓದಿರೋ ಶಬ್ದ ಯಾವುದು? ಅಂಡರ್ಲೈನ್ ಮಾಡ್ಕೊಳ್ಳಿ. 2 ಶಬ್ದಗಳು ಅಂಡರ್ಲೈನ್ ಮಾಡ್ಕೊಳ್ಳಿ. ಹೇಳಿ, ವಿಸರ್ಜಿಸಿ, ಶುದ್ಧ ಹಾಲನ್ನು ಬಯಸಬೇಕು. ಏನು ವಿಸರ್ಜಿಸಬೇಕಂತೆ? ಮೊದಲನೇ ವಚನದಿಂದ ಮತ್ತೆ ಓದಿ. ಆದ ಕಾರಣ ಎಲ್ಲ ಕೆಟ್ಟತನವನ್ನು. ಎಲ್ಲರೂ ಹೇಳ್ರಿ, ಏನೇನು ವಿಸರ್ಜಿಸ್ಬೇಕಾ? ಎಲ್ಲರೂ ಹೇಳ್ತಾ ಇಲ್ಲ. ಯಾಕೋ ಸುಮ್ಮನೆ ನನ್ನ ಮುಖದಲ್ಲಿ ಏನು ಕಾಣ್ತಾ ಇಲ್ಲ? ಮಹಾತ್ಮ ಗಾಂಧಿ ಕೋತಿ ಕಾಣ್ತಾ ಇದೆಯಾ? ಹೇಳಿ. ಎಲ್ಲ ಕೆಟ್ಟತನವನ್ನು, ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಕಿಚ್ಚನ್ನು, ಎಲ್ಲಾ ತರದ ನಿಂದೆಯನ್ನು ಏನೇನು ವಿಸರ್ಜಿಸ್ಬೇಕಮ್ಮ? ಮತ್ತೊಂದ್ಸಲ ಇವು ಓದಲ್ಲ ನಾವು. ನಿಜ ಹೇಳ್ತೇನೆ, ನಮ್ಮ ಜೀವಿತವನ್ನು ಸರಿಪಡಿಸ್ಕೊಳ್ಳೋ ವಾಕ್ಯಗಳು ಬಹಳ ಇದಾವೆ. ಇವನ್ನು ನಾವು ಓದಲ್ಲ. ಇವತ್ತು ಅಭಿಷೇಕ ಅಂದ್ರೆ ಜನ ಬರ್ತಾರೆ, ಅದಕ್ಕೆ ಪಾಸ್ಟರ್ ಬರೀ ಅಭಿಷೇಕದ ಬಗ್ಗೆನೇ ಮಾತಾಡ್ತಾ ಇರ್ತಾರೆ. ಆರೋಗ್ಯ ಅಂದ್ರೆ ಜನ ಬರ್ತಾರೆ, ಅದಕ್ಕೆ ಆರೋಗ್ಯದ ಕೂಟನೆ. ಎಲ್ಲಿ ನೋಡಿದ್ರು, ಬ್ಯಾಂಗ್ಳೂರ್ ನೋಡಿದ್ರೆ ಎಲ್ಲ ಆರೋಗ್ಯ ಕೂಟನೆ. ಒಂದು ಕೂಟ ಇಡ್ರಿ, ಬೈಯುವ ಕೂಟ ಅಂತ ಇಡ್ರಿ. ಒಬ್ಬರು ಬರೋದು ಬೈಯುವ ಕೂಟ ಅಂತ ಒಂದು ಇಡ್ರಿ, ಯಾರಾದ್ರೂ ಬರ್ತಾರ? ಆದ್ರೆ ಬೈಬಲ್ನಲ್ಲಿ ಹೆಚ್ಚು ಬೈಗಳಿದ್ದಾವೆ, ತಿದ್ದುಪಾಡಿಗಳು. ಕರ್ತ ನಮ್ಮನ್ನು ತಿದ್ದುತ್ತಾನೆ. ಈ ವಾಕ್ಯಗಳನ್ನು ಓದಬೇಕು ಪ್ರಿಯರೇ, ಯಾಕಂದ್ರೆ ಕೊನೆಯ ದಿನಗಳಲ್ಲಿದ್ದೇವೆ. ಒಂದು ತಪ್ಪಾದ ಸುವಾರ್ತೆ ಪ್ರಚಾರವಾಗ್ತಾ ಇದೆ. ತಪ್ಪಾದ ಸೇವಕರು, ತೋಳಗಳು ಇವತ್ತು ಕುರಿ ಹಿಂಡಿನಲ್ಲಿ ಬಂದಿದ್ದಾವೆ. ಅದಕ್ಕೆ ನಾವು ಬಹಳ ಹುಷಾರಾಗಿರ್ಬೇಕು. ಏನೇನು ವಿಸರ್ಜಿಸ್ಬೇಕು? ಮತ್ತೊಂದ್ಸಲ ಓದಿ. ಎಲ್ಲ ಕೆಟ್ಟತನವನ್ನು, ಎಲ್ಲ ವಂಚನೆಯನ್ನು, ಕಪಟವನ್ನು, ಹೊಟ್ಟೆಕಿಚ್ಚನ್ನು, ಎಲ್ಲ ತರದ ನಿಂದೆಯನ್ನು ವಿಸರ್ಜಿಸಿ.
ಏನ್ ಮಾಡ್ಬೇಕು? ಅಲ್ಮಾರದಲ್ಲಿ ಇಟ್ಕೋಬೇಕಾ? ಇವೆಲ್ಲವುಗಳನ್ನು ಫ್ರಿಡ್ಜ್ ನಲ್ಲಿ ಇಟ್ಕೋಬೇಕಾ? ಫಿಕ್ಸಡ್ ಡಿಪಾಸಿಟ್ ಮಾಡಿ ಬ್ಯಾಂಕ್ ನಲ್ಲಿ ಹಾಕೋಬೇಕಾ? ಹೇಳ್ಬೇಕು, ಉತ್ತರ ಕೊಡಿ. ಏನ್ ಮಾಡ್ಬೇಕು ಅದನ್ನ? ಎಲ್ಲರೂ ಹೇಳ್ರಿ. ವಿಸರ್ಜಿಸಿ ಶುದ್ಧ ಹಾಲನ್ನು ಬಯಸಬೇಕು. ಈ ಸಂದೇಶ ನೆನ್ಪಿಟ್ಕೋತೀರಾ? ಹೇಳ್ರಿ. ವಿಸರ್ಜಿಸಿ ಶುದ್ಧ ಹಾಲನ್ನು ಬಯಸಬೇಕು. ಶುದ್ಧ ಹಾಲು ಅಂದ್ರೆ ಯಾವುದು? ಓದಿ ಮುಂದಕ್ಕೆ. ಹಸು ಮಕ್ಕಳಂತೆ ಪಾರಮಾರ್ಥಿಕವಾದ ಶುದ್ಧ ಹಾಲನ್ನು ಬಯಸಿರಿ, ಅದರಿಂದ ಬೆಳೆಯುತ್ತಾ ರಕ್ಷಣೆಯನ್ನು ಹೊಂದುವಿರಿ. ಪಾರಮಾರ್ಥಿಕವಾದ ಶುದ್ಧ ಹಾಲು ಅಂದ್ರೆ ಯಾವುದು? ದೇವರ ವಾಕ್ಯ. ಯಾವುದು ಪಾರಮಾರ್ಥಿಕವಾದ ಶುದ್ಧ ಹಾಲು? ಯಾವುದು? ಹಲ್ಲೆಲೂಯ, ಹಲ್ಲೆಲೂಯ. ಇದು ಪರಿಶುದ್ಧವಾಗಿರುವಂತ ವಾಕ್ಯ. ಇದು ನಮ್ಮನ್ನೇನು ಮಾಡುತ್ತದೆ? ಶುದ್ಧ ಮಾಡಿ ಹಾಗೆ ಬಿಟ್ಟು ಬಿಡ್ತದ? ಓದಿ. ಬಯಸ್ರಿ, ಹಾಲನ್ನು ಬಯಸ್ರಿ, ಅದೇನ್ ಮಾಡ್ತದೆ? ಅದರಿಂದ ಬೆಳೆಯುತ್ತಾ. ಎಲ್ಲರೂ ಹೇಳ್ರಿ. ಅದರಿಂದ ಈ ಶುದ್ಧ ಹಾಲು ನಮ್ಮನ್ನೇನ್ ಮಾಡ್ತದೆ? ಶುದ್ಧಿಗೊಳಿಸ್ತದೆ. ಎರಡನೇದು ಬೆಳೆಯುವಂತೆ ಮಾಡ್ತದೆ. ಮಾಡಿ ಕೊನೆಗೆ ಏನ್ ಮಾಡ್ತದೆ? ಹಲ್ಲೆಲೂಯ. ಎರಡು ರಕ್ಷಣೆಯ ಎರಡು ಭಾಗಗಳು ಉಂಟು, ಎರಡು ಮುಖಗಳು ಉಂಟು. ಮೊದಲನೇ ಭಾಗ ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ಮಾಡಿದ್ದಾನೆ. ಹಲ್ಲೆಲೂಯ. ಎರಡನೇ ಭಾಗ ನಾವು ನಮ್ಮ ಗುರಿ ನಾವು ಮುಟ್ಟಿದಾಗ ಸ್ವಾಮಿ ನಮ್ಮನ್ನು ಸ್ವರ್ಗಕ್ಕೆ ಕರೆದೊಯ್ತಾನೆ. ಸ್ವಾಮಿ ನಮ್ಮನ್ನು ಹತ್ತುಕೊಳ್ತಾನೆ, ತನ್ನ ರಾಜ್ಯದಲ್ಲಿ ಹತ್ಕೊಂಡು ನಮ್ಮ ಕಣ್ಣೀರು ಒರೆಸಿ, ಬನ್ನಿ ನನಗೋಸ್ಕರ ನೀವು ಜೀವಿಸಿರುವಂತ ನನ್ನ ಮಕ್ಕಳೇ, ಬಂದು ನನ್ನ ರಾಜ್ಯವನ್ನು ಸ್ವತಂತ್ರಿಸಿಕೊಳ್ಳುವುದಾಗಿ ದೇವರ ರಾಜ್ಯದಲ್ಲಿ ಕರ್ತಾನೆ. ಅದು ರಕ್ಷಣೆಯ ಎರಡನೇ ಮುಖ. ಕೆಲವರಿಗೆ ಮೊದಲನೇ ಮುಖ ಇದೆ, ಎರಡನೇ ಮುಖ ಇಲ್ಲ. ರಕ್ಷಣೆಯ ಮೊದಲನೇ ಮುಖ ಇದೆ, ಎರಡನೇ ಮುಖ ಇಲ್ಲ. ಉದಾಹರಣೆಗೆ ಒಂದು ಚಿತ್ರ, ಒಲಿಂಪಿಕ್ಸ್ ಮೊನ್ನೆ ಆಯ್ತಲ್ಲ, 100 ಮೀಟರ್ಸ್ ರನ್ನಿಂಗ್ ರೇಸ್. ಎಲ್ಲರೂ ನಿಂತ್ಕೊಂಡಿದ್ದಾರೆ ಹೀಗೆ, ಹೌದಾ? ಹಲ್ಲೆಲೂಯ. ಒಬ್ಬರ ಪಕ್ಕದಲ್ಲಿ ನಿಂತ್ಕೊಂಡು ಆನ್ ಯುವರ್ ಮಾರ್ಕ್ ಗೆಟ್ ಸೆಟ್ ಗೋ, ಪಿಸ್ಟಲ್ ಹೊಡೆದ್ರು. ಒಂದು ಕಡೆ ಎಲ್ಲ ಓಡೋದು ಪ್ರಾರಂಭಿಸಿದ್ದಾರೆ. ಹಲ್ಲೆಲೂಯ. ವಿಚಾರ ಮಾಡಿ, ನಮ್ಮ ಇಲ್ಲಿ ಯಾವ ಏರಿಯಾ ಇದು? ಓಕೆ, ಈ ಪ್ರಾಂತದಿಂದ ಒಬ್ಬ ವ್ಯಕ್ತಿ ಹೋಗಿದ್ದಾನೆ. ಅವನು ಹೋಗಿ ಆ ಲೈನ್ ಮೇಲೆ ನಿಂತ್ಕೊಂಡಿದ್ದಾನೆ, ಸ್ಟಾರ್ಟಿಂಗ್ ಲೈನ್ ನಲ್ಲಿ ನಿಂತ್ಕೊಂಡಿದ್ದಾನೆ. ಹಣಕ್ಕಂದು ಕೂಡ ಎಲ್ಲರೂ ಓಡ್ತಾ ಇದ್ದಾರೆ, ಇವನು ಮಾತ್ರ ಆಚೆ ಈಚೆ ನೋಡ್ಕೊಂತ ನಿಂತಿದ್ದಾನೆ. ಹಲ್ಲೆಲೂಯ. ಅವನು ಗೆಲ್ತಾನ? ಅವನು ಓಟದಲ್ಲಿ ಇದ್ದಾನ? ಅವನು ಕಾಂಪಿಟಿಷನ್ ಅಲ್ಲಿ ಇದ್ದಾನ? ಇಲ್ಲ. ಯಾಕಂದ್ರೆ ಕಾಂಪಿಟಿಷನ್ಗೆ ಎರಡು ಮುಖಗಳು ಉಂಟು. ಒಂದು ಸ್ಟಾರ್ಟಿಂಗ್ ಲೈನ್, ಫಿನಿಶಿಂಗ್ ಲೈನ್. ಎರಡು ಲೈನ್ಸ್ ಇದಾವೆ. ಹೇಳಿ, ಸ್ಟಾರ್ಟಿಂಗ್ ಲೈನ್, ಫಿನಿಶಿಂಗ್ ಲೈನ್. ಹಲ್ಲೆಲೂಯ. ಯೇಸು ಸ್ವಾಮಿ ಮೇಲೆ ನಾವು ನಂಬಿಕೆ ಇಟ್ಟಿದ್ದೇವೆ, ಯೇಸು ಕ್ರಿಸ್ತನ ರಕ್ತದಲ್ಲಿ ನಾವು ಶುದ್ಧೀಕರಿಸಲ್ಪಟ್ಟಿದ್ದೇವೆ. ಅದು ಸ್ಟಾರ್ಟಿಂಗ್ ಲೈನ್. ಅದು ಯಾವುದದು? ಆದ್ರೆ ನಮಗೊಂದು ಫಿನಿಶಿಂಗ್ ಲೈನ್ ಇದೆ. ಎಷ್ಟೋ ಸೇವಕರು, ಎಷ್ಟೋ ಲೀಡರ್ಸ್ ಅವರು ಫಿನಿಶಿಂಗ್ ಲೈನ್ ಇಲ್ಲದೆ ಇದ್ದ ಹಾಗೆ ಇದ್ದಾರೆ. ಅವರ ಪ್ರಚಾರಗಳು, ಅವರ ವಾಕ್ಯ, ಅವರ ಸುವಾರ್ತೆಗಳಲ್ಲಿ ಕೂಡ ಫಿನಿಶಿಂಗ್ ಲೈನೇ ಇರೋದಿಲ್ಲ. ನಾನು ಖಂಡಿತ ಹೇಳ್ತೇನೆ, ಅವರು ಯಾವ ಗುರಿಗೆ ಮುಟ್ಟೋದಿಲ್ಲ, ಅವರು ಯಾವ ಒಂದು ದಡಕ್ಕೆ ಮುಟ್ಟೋದಿಲ್ಲ. ಹಲ್ಲೆಲೂಯ. ಹೇಳಿ, ನನಗೊಂದು ಫಿನಿಶಿಂಗ್ ಲೈನ್ ಉಂಟು. ಹೇಳಿ, ನನಗೊಂದು ಗುರಿ ಉಂಟು. ಆ ಗುರಿ ಮುಟ್ಟುವವರೆಗೆ ನಾನು ಓಡಬೇಕು. ಇಲ್ಲ ಅಂದ್ರೆ ಜೋಕರ್ ಆಗ್ಬಿಡ್ತೇನೆ. ಹಲ್ಲೆಲೂಯ. ಆಮೆನ್. ಹಲ್ಲೆಲೂಯ. ಓಕೆ, ನಾವು ಮೊದಲನೇ ಪೇತ್ರ 2ನೇ ಅಧ್ಯಾಯಕ್ಕೆ ತಿರ್ಗಾ ವಾಪಸ್ ಬರೋಣ. 2 ಶಬ್ದಗಳನ್ನು ನಾನು ನಿಮಗೆ ಕೊಟ್ಟಿದ್ದೇನೆ. ಆ ಶಬ್ದಗಳು ಯಾವ್ದಾದ್ರು ಮತ್ತೊಂದ್ಸಲ ಹೇಳ್ತೀರಾ? 4 ಜನ ಮಾತ್ರ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನಾನು ಅವ್ರಿಗೆ ದೇವರ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇನೆ. ಸ್ತೋತ್ರ. ನಾನು ಹೇಳಿರುವ ಸಂದೇಶದ 2 ಶಬ್ದಗಳು ಮತ್ತೊಂದ್ಸಲ ಹೇಳ್ತೀರಾ? ಈಗ ಒಂದು 50% ಕರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಬಾಕಿಯವರೆಲ್ಲರೂ ಕೂಡ ಯಾರು ಹೇಳಲಿಲ್ಲ ಅವರೆಲ್ಲ ಅವ್ರಿಗೋಸ್ಕರ ಚಪ್ಪಾಳೆ ತಟ್ರಿ. ಓಕೆ, ಈಗ ನಿಮ್ಗೆ ಕೂಡ ಚಪ್ಪಾಳೆ ಸಿಗ್ತದೆ ನೀವು ಹೇಳೋದಾದ್ರೆ. ಮತ್ತೊಂದ್ಸಲ ಹೇಳಿ, 2 ಶಬ್ದಗಳು ಹೇಳಿ. ನಾನು ಕೊಟ್ಟಿರೋ 2 ಶಬ್ದ. ನನಗೆ ಸುಮಾರು 5 ವರ್ಷ ಮಕ್ಕಳು ಇರಲಿಲ್ಲ. ಮದುವೆ ಆಗಿದ್ಮೇಲೆ ಎಲ್ಲರಿಗೂ ಮಕ್ಕಳಾಗ್ತಾರೆ, ನಮ್ಮ ಮದುವೆ ಆಗಲ್ಲ.
ನಮ್ಮ ಮಕ್ಕಳಾಗಲ್ಲ. ಎಷ್ಟೆಷ್ಟೋ ಡಾಕ್ಟರ್ ಕಡೆ ಹೋಗಿದ್ವಿ, ಎಲ್ಲ ಔಷಧಗಳು ಮಾಡಿದ್ವಿ, ಏನೇನೋ ಮಾಡಿದ್ವಿ. ಕೊನೆಗೆ ನಮ್ಮ ಸಭೆ ಹಿರಿಯರು ಬಂದು ಇವರು ಹೇಳಿದ್ರು, ಬಹುಶಃ ಮಕ್ಕಳಾಗೋದು ದೇವರ ಚಿತ್ತವಲ್ಲವೋ ಏನೋ ಅಂದ್ರು. ಏನಂದ್ರು? ದೇವರ ಚಿತ್ತವು ಇಲ್ಲ, ಅದಕ್ಕೆ ನಿಮಗೆ ಮಕ್ಕಳಿಲ್ಲ. ಈಗ ನಾವು ಮನೆಗೆ ಬಂದ್ಬಿಟ್ವು, ಬಹಳ ಬೇಜಾರಾಯ್ತು. ಆ ಡಾಕ್ಟರ್ ರಿಪೋರ್ಟ್ ಅದೆಲ್ಲ ನೋಡಿ, ಆ ರಿಪೋರ್ಟ್ ಪಕ್ಕದಲ್ಲಿ ಹಾಕ್ಬಿಟ್ಟಿದ್ದೇವೆ. ನಮ್ಮ ಕಡೆ ದೇವರ ವಾಕ್ಯ ಇತ್ತು, ದೇವರ ವಾಕ್ಯ ತೆಗೆದುಕೊಂಡು ಮತ್ತೆ ನಾವು ಪ್ರಾರ್ಥನೆ ಮಾಡೋದು ಪ್ರಾರಂಭಿಸಿದ್ದೇವೆ. ದೇವರೇ, ಆ ಡಾಕ್ಟರ್ ರಿಪೋರ್ಟ್ ಅವರಿಗೆ ಕಾಣಿಸಿದ್ದೆ ಅವ್ರು ಹೇಳ್ತಾರೆ, ಆದರೆ ನಮಗೆ ಕಾಣದೇ ಇರೋದು ನಾವು ಹೇಳ್ತೇವೆ. ದೇವರೇ, ಕಾಣದೇ ಇರುವ ಸಂಗತಿಗಳನ್ನು ನೀನು ಕಾಣುವ ಹಾಗೆ ಮಾಡುವಂತ ದೇವರಾಗಿದೆ ಸ್ವಾಮಿ. ನಿನ್ನ ವಾಕ್ಯದಲ್ಲಿ ಹೇಳಿದ ಹಾಗೆ ನಮಗೆ ಮಗು ಕೊಡು ಸ್ವಾಮಿ. ಹಲ್ಲೆಲೂಯಾ. ಗಮನಿಸ್ತಾ ಇದ್ರ? ಆ ಸಮಯದಲ್ಲಿ ಪರಿಶುದ್ಧ ಆತ್ಮನು ನನಗೆ ಒಂದು ಪ್ರಾರ್ಥನೆ ಹೇಳ್ಕೊಟ್ಟ. ನನ್ಗೆ ಗೊತ್ತಿಲ್ಲದೆ ನಾನು ಪ್ರಾರ್ಥನೆ ಮಾಡ್ತಾ ಇರುವಾಗ ನಾನು ಹೀಗೆ ಪ್ರಾರ್ಥನೆ ಮಾಡಿದ್ದೇನೆ. ಕರ್ತನೆ ಆದಿಕಾಂಡ 1ನೇ ಅಧ್ಯಾಯದಲ್ಲಿ 2ನೇ ವಚನದಲ್ಲಿ, ಭೂಮಿ ನಿರಾಕಾರವಾಗಿಯೂ ಶೂನ್ಯಮಯವಾಗಿಯೂ ಅಂಧಕಾರವು ಅದರಲ್ಲಿ ತುಂಬಿದಾಗ ನಿನ್ನ ಆತ್ಮನು ಚಲಿಸಿದ್ದಾನೆ ಎಂಬುದಾಗಿ. ಇವತ್ತು ಡಾಕ್ಟರ್ ಹೇಳ್ತಾ ಇದ್ದಾರೆ, ನನ್ನ ಹೆಂಡತಿ ಗರ್ಭವು ಶೂನ್ಯವಾಗಿದೆ, ನಿರಾಕಾರವಾಗಿದೆ, ಅದರಲ್ಲಿ ಏನೂ ಇಲ್ಲ ಎಂಬುದಾಗಿ. ಪರಿಶುದ್ಧಾತ್ಮನೇ ನೀನು ಚಲಿಸು ಎಂಬುದಾಗಿ. ಹಲ್ಲೆಲೂಯಾ. ಶೂನ್ಯವಾಗಿರುವಂತ ಭೂಮಿ, ನಿರಾಕಾರವಾಗಿರುವಂತ ಭೂಮಿ, ಕತ್ತಲು ತುಂಬಿರುವಂತ ಭೂಮಿ, ಪರಿಶುದ್ಧಾತ್ಮನು ಚಲಿಸಿದ ಮೇಲೆ ಬೆಳಕು ಉಂಟಾಯ್ತಲ್ಲಿ, ಸೃಷ್ಟಿ ಕಾರ್ಯವು ಉಂಟಾಯಿತು. ಶೂನ್ಯವಾಗಿರುವಂತ ಭೂಮಿ ತುಂಬಿಸಿಕೊಳ್ಳೋದು ಪ್ರಾರಂಭಿಸಿತು. ಪ್ರಾಣಿಗಳಿಂದ, ಪಶುಗಳಿಂದ, ಪಕ್ಷಿಗಳಿಂದ, ಸೌಂದರ್ಯದಿಂದ, ಕರ್ತನ ಸೃಷ್ಟಿ ಕಾರ್ಯದಿಂದ ಅದು ತುಂಬಿಸಲ್ಪಟ್ಟು ಅದು ಸುಂದರವಾಗಿರುವಂತ ಭೂಮಿ, ಸುಂದರವಾಗಿರುವಂತ ಒಂದು ಆಕಾರಕ್ಕೆ ಬಂತು. ನಾನು ಪ್ರಾರ್ಥನೆ ಮಾಡಿದೆ, ಪರಿಶುದ್ಧಾತ್ಮನೇ, ಇನ್ನೊಂದ್ಸಲ ನೀನು ನನ್ನ ಹೆಂಡತಿಯ ಗರ್ಭದ ಮೇಲೆ ನೀನು ಚಲಿಸು. ನೀನು ಚಲಿಸಿದ್ರೆ ಎಲ್ಲವೂ ಸುಂದರವಾಗ್ತದೆ. ಹಲ್ಲೆಲೂಯಾ. ಒಂದು ವಾರ ನಾವು ಚೇಂಜ್ಗೋಸ್ಕರ ನಮ್ಮೂರಿಗೆ ಹೋಗ್ಬಿಟ್ಟೇವೆ. ನಮ್ಮೂರಿಗೆ ಹೋಗ್ಬಿಟ್ಟು ಅಲ್ಲಿ ಇದ್ದಾಗ ನಮ್ಮ ಸಿಸ್ಟರ್ ಮತ್ತೆ ಅವ್ರ ತಮ್ಮ ಡಾಕ್ಟರ್ ಕಡೆ ಕರ್ಕೊಂಡು ಹೋಗಿ ತೋರಿಸಿದ್ರು. ಅಲ್ಲಿ ತೋರಿಸಿದ್ರೆ ಆ ಡಾಕ್ಟರ್ ಮತ್ತೆ ಎಲ್ಲ ಟೆಸ್ಟ್ಗಳು ಮಾಡಿ ಕೊನೆಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡ್ತಾರೆ. ಆ ಸ್ಕ್ಯಾನಿಂಗ್ ರಿಪೋರ್ಟ್ ನೋಡ್ಬೇಕಂದ್ರೆ ಭಯ. ಟಂಗ್ಸ್ನಲ್ಲಿ ಪ್ರೇಯರ್ ಮಾಡ್ಕೊಳ್ತಾ ಇದ್ರೆ ಅದು ಹೀಗೆ ಫೋಲ್ಡಿಂಗ್ ಇತ್ತು, ಫೋಲ್ಡ್ ಮಾಡಿ ನೋಡಿದ್ರೆ ಅಲ್ಲಿ ಏನ್ ಬರ್ದಿದ್ದಾರೆ, ಸಿಂಗಲ್ ವಯಬಲ್ ಫೀಟಸ್, ಬದುಕಿರುವ ಪಿಂಡ. ಹಲ್ಲೆಲೂಯಾ, ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಒಂದು ಗಂಡು ಮಗು ದೇವರು ಕೊಟ್ಟ. ಬಹಳ ಸಂತೋಷ, ಗಂಡು ಮಗು ಕೊಟ್ಟಿದ್ದಾನೆ ದೇವರು. ಗಂಡು ಅಂತಲ್ಲ, ಮಗು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಆಯ್ತು, ಯಾವ ಡಾಕ್ಟರ್ ಇಲ್ಲ ಅಂತಾನೋ ಅದೇ ಡಾಕ್ಟರ್ ಕೈಯಲ್ಲಿ ಡೆಲಿವರಿ ಆಯ್ತು. ಡೆಲಿವರಿ ಆಗಿದ್ಮೇಲೆ ಮನೆಗೆ ಕರ್ಕೊಂಡು ಬಂದಿದ್ದೆ. ಮನೆಗೆ ಕರ್ಕೊಂಡು ಬಂದಿದ್ಮೇಲೆ ಆ ಮಗು ಚೆನ್ನಾಗಿತ್ತು. ದಿನ ನಾನು ಹಾಡು ಆಡ್ತಿದ್ದೆ, ಮಗನ ಎತ್ಕೊಂಡು ಎಂಜಾಯ್ ಮಾಡ್ತಿದ್ದೆ. ಈಗ ನಾನು ತಂದೆ ಆಗಿದ್ದೇನೆ ಎಂಬುದಾಗಿ ಬಹಳ ಗರ್ವ ನನಗೆ. ಒಂದು ದಿನ ಮಗು ಸಂಡಾಸ್ ಮಾಡಲಿಲ್ಲ, ಮೋಷನ್ ಮಾಡಲಿಲ್ಲ, ಏನಂತೀರ ಬ್ಯಾಂಗ್ಳೂರು ಭಾಷೆಯಲ್ಲಿ, ಕಕ್ಕಸ್ ಮಾಡಲಿಲ್ಲ. ಏನ್ ಮಾಡಲಿಲ್ಲ? ಹಲ್ಲೆಲೂಯಾ. ಟೆನ್ಷನ್ ಆಗ್ಬಿಡ್ತು ನಮಗೆ, ಯಾಕೋ ಮಗು ಕಕ್ಕಸ್ ಮಾಡಿಲ್ಲ. ಚೆನ್ನಾಗಿದೆ, ಆಟ ಆಡ್ತಾರೆ, ಹಾಲು ಕುಡಿತಾ, ಎಲ್ಲರೂ ಕಕ್ಕಸ್ ಮಾಡ್ತಾರೆ. ಹಲ್ಲೆಲೂಯಾ. ಹೆದರ್ಬಿಟ್ಟು ಡಾಕ್ಟರ್ ಕೈ ತಗೊಂಡು ಹೋಗಿದ್ದಾರೆ. ಡಾಕ್ಟರ್ ಹೇಳಿದ್ರು, ಏನು ಅಡ್ಡಿಲ್ಲ, ಹೆದರ್ಬೇಡ್ರಿ, ಈ ಮಗುಗೆ ಒಂದು ನಾನು ಸಿರಪ್ ಕೊಡ್ತೇನೆ, ಈ ಸಿರಪ್ ಹಾಕ್ರಿ, ನಾಳೆ ಕಕ್ಕಸ್ ಬರ್ತದೆ. ಹಲ್ಲೆಲೂಯಾ. ನೋಡಿ, ಮಗು ಹಾಲು ಕುಡಿಲಿಲ್ಲ ಅಂದ್ರೆ ಪ್ರಾಬ್ಲಮ್, ಡಾಕ್ಟರ್ ಕಡೆ ಹೋಗ್ತೇವೆ. ಮಗು ಕಕ್ಕಸ್ ಮಾಡಲಿಲ್ಲ ಅಂದ್ರೆ ಕೂಡ ಎರಡು ಇಂಪಾರ್ಟೆಂಟ್ ಥಿಂಗ್ಸ್, ಇನ್ಪುಟ್ ಔಟ್ಪುಟ್ ವೆರಿ ಇಂಪಾರ್ಟೆಂಟ್. ಎರಡು ಬಹಳ ಮುಖ್ಯ. ಆ ಮಗು ಒಂದ್ ಕಡೆ ಹಾಲು ಕುಡಿತಾ ಇರ್ಬೇಕು, ಪೌಷ್ಟಿಕ ಆಹಾರ, ತಾಯಿ ಹಾಲು ಪೌಷ್ಟಿಕ ಆಹಾರ ಮಗುಗೆ. 2 ವರ್ಷ ತಾಯಿ ಹಾಲನ್ನು ಕುಡಿಸಿರೋದಾಗಿ ಡಾಕ್ಟರ್ಗಳು ಹೇಳ್ತಾರೆ. ಅದು ಕುಡಿದಿದ್ದ ಹಾಲು ಹೊರಗೆ ಬರ್ಬೇಕಾ ಇಲ್ಲ? ಅದು ಪಚನವಾಗಿ, ಜೀರ್ಣಕ್ರಿಯವಾಗಿ ಯಾವುದು ಉಳಿದಿದ್ದ ಕೆಲಸಕ್ಕೆ ಬಾರದಂತ ಸಂಗತಿ ಅದು ಬರ್ಲಿಲ್ಲ ಅಂದ್ರೆ ಆರೋಗ್ಯಕರವಲ್ಲ. ಮಾತಾಡಿ. ಹಲ್ಲೆಲೂಯಾ. ಹೇಳಿ, ವಿಸರ್ಜನೆ. ಎರಡನೇದು ಹಲ್ಲೆಲೂಯಾ. ಯಾವಾಗಾದ್ರೂ ಅನುಭವ ಆಗಿದೆಯಾ? 2-3 ದಿನ ವಿಸರ್ಜನೆ ಆಗಲಿಲ್ಲ, ಹೊಟ್ಟೆ ಉಬ್ಬಿದೆ,
ಅಜ್ಮೋಲ ತಿಂತಾ ಇದ್ರ, ಏನೋ ಕುಡಿತಾ ಇದ್ರ, ಸಾಲ್ಟ್, ನಿಂಬು ಸೋಡಾ ಕುಡಿತ, ಏನು ಮಾಡಿದ್ರು ಬರ್ತಾ ಇಲ್ಲ. ಯಾವಾಗಾದ್ರೂ ಅನುಭವ ಆಯ್ತಾ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಅರ್ಥ ಆಗ್ತದೆಯಾ? ಹಲ್ಲೆಲೂಯಾ. ಆ ಹೊಟ್ಟೆ ಕ್ಲಿಯರ್ ಆದ್ಮೇಲೆ ಎಷ್ಟು ಸಮಾಧಾನ ಆಗ್ತದಲ್ಲ. ಆಗ್ತದ ಇಲ್ಲ? ಹೊಟ್ಟೆ ಕ್ಲಿಯರ್ ಆಗಿದ್ಮೇಲೆ ಸಮಾಧಾನ ಆಗ್ತದ. ಅಳ್ತೀರಾ? ಅಯ್ಯೋ ಎಲ್ಲ ಹೋಗ್ಬಿಟ್ಟು ಅಳ್ತೀರಾ? ಸಮಾಧಾನ ಆಯ್ತು? ಹಲ್ಲೆಲೂಯಾ. ಹಾಗೆ ಈ ಪಾಪ ಅನ್ನುವ ಕೆಟ್ಟ ಸಂಗತಿಗಳು ಅಥವಾ ನಮ್ಮನ್ನು ಪಾಪದಲ್ಲಿ ಬೀಳಿಸುವಂತ ದೈಹಿಕ ಸಂಗತಿಗಳು, ಅವುಗಳನ್ನು ನಾವು ವಿಸರ್ಜಿಸಬೇಕು. ಹಲ್ಲೆಲೂಯಾ. ಆಗ ನಾವು ಸಮಾಧಾನದಿಂದ ಇರ್ತೇವೆ. ಯಾಕೆ ಕಚ್ಚಾಟಗಳು ನಮ್ಮ ಕುಟುಂಬಗಳಲ್ಲಿ? ಯಾಕೆ ಜಗಳಗಳು? ಯಾಕೆ ನಮ್ಮ ಸಭೆಗಳಲ್ಲಿ ಪ್ರಾಬ್ಲಮ್ಸ್, ಲೀಡರ್ಶಿಪ್ ಪ್ರಾಬ್ಲಮ್ಸ್? ಯಾಕೆ ಅಂದ್ರೆ ನಾವು ಬಹಳ ಬಿರಿಯಾನಿಗಳು ತಿಂತಾ ಇದ್ದೀವಿ. ಇಲ್ಲಿ ಅಯ್ಯನವರು ಉಪವಾಸ ಪ್ರಾರ್ಥನೆ ಮಾಡಿ ನಿಮ್ಗೆ ರೆವಲೇಷನ್ ತೆಗೆದುಕೊಂಡು ಬಂದು ರೆವಲೇಷನ್ ಬಿರಿಯಾನಿ ತಿನ್ನಿಸ್ತಾರೆ. ದೇವರ ವಾಕ್ಯದ ರೆವಲೇಷನ್. ಆದ್ರೆ ಅದು ಜೀರ್ಣವಾಗ್ತಾ ಇಲ್ಲ, ಪಚನ. ಊಟ ಮಾಡ್ಲಿಕ್ಕೆ ನಿಮ್ಮನ್ನು ದಿನಾಲು ಹೇಳ್ತಾರ, ಊಟ ಮಾಡಿ ಪ್ಲೀಸ್ ಊಟ ಮಾಡಿ ಹೇಳಿ ಅಲ್ಲ. ಈಗ ಎರಡನೇ ಸಂಗತಿ ನಾನು ಮಾತಾಡಲ್ಲ. ಎರಡನೇ ಸಂಗತಿ ಯಾರಾದ್ರೂ ದಿನ ಕೇಳ್ತಾರ ನಿಮ್ಮನ್ನ, ಪ್ಲೀಸ್ ಸ್ವಲ್ಪ ಹೋಗಿ ಬನ್ನಿ. ಹಲ್ಲೆಲೂಯಾ. ಗಮನಿಸ್ತಾ ಇದ್ರ? ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೈಬಲ್ ತೋರಿಸಿ, ಬೈಬಲ್ ಎತ್ತಿ ತೋರಿಸಿ, ಹೇಳಿ, ನಾನು ದಿನಾಲು ವಾಕ್ಯವನ್ನು ಓದಿ ಧ್ಯಾನ ಮಾಡಿ ವಿಧೇಯಿಸಬೇಕು. ಆಗ ಆತ್ಮಿಕನಾಗಿರುವಂತ ಜೀವವುಳ್ಳ ಕಲ್ಲಾಗುತ್ತೇನೆ. ಆಗ ದೇವರು ನನ್ನನ್ನು ತನ್ನ ರಾಜ್ಯವನ್ನು ಕಟ್ಟಲಿಕ್ಕೆ ಉಪಯೋಗಿಸ್ತಾನೆ. ಆಮೆನ್. ಹೇಳಿ, ವಿಸರ್ಜಿಸಬೇಕು. ಶುದ್ಧ ಹಾಲಂದ್ರೆ ಏನು? ಶುದ್ಧ ಹಾಲಂದ್ರೆ ಏನು? ಅಲ್ಲಿ ಇವತ್ತು ಕೂಟ ಇದೆ, ತಮಿಳುನಾಡಿನಿಂದ ತಮಿಳ್ ಬ್ರದರ್ ಒಬ್ಬರು ಬಂದಾರೆ. ಅದು ಶುದ್ಧ ಹಾಲಲ್ಲ. ಹಲ್ಲೆಲೂಯಾ. ಈ ಪ್ರತಿ ರವಿವಾರ ನಿಮ್ಮ ಪಾಸ್ಟರ್ಗಳು ನಿಮಗೆ ಸಂದೇಶ ಹೇಳ್ತಾರೆ, ರೆಕಾರ್ಡ್ ಮಾಡ್ಕೊಳ್ತೀವಿ. ಪ್ರೈಸ್ ದಿ ಲಾರ್ಡ್. ಅದು ಶುದ್ಧ ಹಾಲಲ್ಲ. ಅದು ಕೇವಲ ನಿಮಗೆ ಪ್ರೋತ್ಸಾಹನೆ. ಏನದು? ಏನದು? ಈಗ ನಾನು ಹೇಳ್ತಾ ಇದ್ದೀನಿ, ನಾನು ಹೇಳುವ ಈ ಸಂದೇಶ ಕೂಡ ಶುದ್ಧ ಹಾಲಲ್ಲ. ಇದೇನದು? ಓನ್ಲಿ ಎನ್ಕರೇಜ್ಮೆಂಟ್. ಏನದು? ಹಲ್ಲೆಲೂಯಾ. ನಿಜವಾದ ಶುದ್ಧ ಹಾಲು. ನೀವು ಮನೆಯಲ್ಲಿ ಬೆಳಗ್ಗೆ ಎದ್ದು ದೇವರ ಪಾದ ಹತ್ರ ಕೂತ್ಕೊಂಡು ಈ ಬೈಬಲ್ ತೆಗೆದು ನೀವು ಓದುವಾಗ ದೇವರು ನಿಮ್ಮ ಜೊತೆಯಲ್ಲಿ ಮಾತನಾಡ್ತಾರೆ. ಅದು ಶುದ್ಧ ಹಾಲು. ಈ ಶುದ್ಧ ಹಾಲು ಕುಡಿಯಲ್ಲ. ಶುದ್ಧ ಹಾಲು ಕುಡಿಯಲ್ಲ. ಮಕ್ಕಳು ನೋಡಿದಿರಾ? ಮಕ್ಕಳು ಊಟ ಮಾಡಲ್ಲ. ಮಕ್ಕಳು ಕುರ್ಕುರೆ ಅಂದ್ರೆ ಇಷ್ಟ ಮಕ್ಕಳಿಗೆ. ನೋಡಿದಿರಾ? ಊಟ ಮಾಡಲ್ಲ ಮಕ್ಕಳು, ಬರೀ ಕುರ್ಕುರೆ. ಏನ್ ಮಾಡೋದ್ರಿ? ಅವ್ರು ಬರೀ ಕುರ್ಕುರೆ ತಿಂತಾರೆ, ಬರೀ ಅದೇ ತಿಂತಾರೆ, ಇದೇ ತಿಂತಾರೆ, ಊಟನೇ ಮಾಡಲ್ಲ ನಮ್ಮ ಮಕ್ಕಳು. ನಿಮ್ಮ ಮಕ್ಕಳಿಗೆ ನೀವು ಕುರ್ಕುರೆ ತಿನ್ನಿಸ್ತಾ ಇದ್ರೆ ನಿಮ್ಮ ಮಕ್ಕಳ ಹೊಟ್ಟೆಯಲ್ಲಿ ನೀವು ಪ್ಲಾಸ್ಟಿಕ್ ಹಾಕ್ತಾ ಇದ್ದೀರಾ. ಏನ್ ಹಾಕ್ತಾ ಇದ್ದೀರಾ? ಅದು ಅವ್ರನ್ನ ಹಾಳು ಮಾಡ್ತದೆ ಹೊರತು ಅವ್ರನ್ನ ಬೆಳೆಸಲ್ಲ. ಹಾಗೆ ಆತ್ಮಿಕ ಮಕ್ಕಳಾಗಿರೋ ನಾವು, ದೇವರ ಮಕ್ಕಳಾಗಿರೋ ನಾವು ಕುರ್ಕುರೆ ತಿನ್ನೋದು ಕಡಿಮೆ ಮಾಡೋಣ. ತಿನ್ರಿ, ಬೇಡ ಅನ್ನೋದಿಲ್ಲ, ಸ್ವಲ್ಪ ಮಟ್ಟಿಗೆ ತಿನ್ರಿ, ಆದ್ರೆ ಹೆಚ್ಚು ಈ ಗಟ್ಟಿಯಾದ ಆಹಾರವನ್ನು ತಿನ್ನೋದು. ಹೋಗ್ರಿ ಮೀಟಿಂಗ್ಗಳಿಗೆ ಹೋಗ್ರಿ, ಆ ಸೆಮಿನಾರ್, ಈ ಸೆಮಿನಾರ್, ಆ ಕೂಟ, ಆ ಟ್ರೈನಿಂಗು, ಈ ಟ್ರೈನಿಂಗು, ಚೀಲ ಹಾಕೊಂಡು ಹೋಗ್ಬಿಡಿ. ಒಂದು ಚೀಲ ಹಾಕೊಂಡು ಹೋಗ್ತಾರೆ ಎಲ್ಲರೂ. ನಾನು ನೋಡ್ತೇನೆ, ಕೂಟ ಅಂದುಕೊಳ್ಳೆ ಪವಿತ್ರರಾಗ್ಬಿಟ್ಟಿರೋದು, ಚೀಲ ಹಾಕೊಂಡು ಹೋಗ್ತಾರೆ. ಹೋಗಿ. ಆದರೆ ಶುದ್ಧ ಹಾಲು ಯಾವುದು? ಇಲ್ಲ. ನೀನು ಮನೆಯಲ್ಲಿ ಕೂತ್ಕೊಂಡು ಈ ವಾಕ್ಯವನ್ನು ಓದಿದಾಗ ಅದು ನಿನಗೆ ಶುದ್ಧ ಹಾಲಾಗ್ತದೆ, ಇಲ್ಲ ಅಂದ್ರೆ ಇಲ್ಲ. ಹಲ್ಲೆಲೂಯಾ. ನನ್ನ ಸಂದೇಶ ಅರ್ಥ ಆಯ್ತು? ಸ್ವಲ್ಪ ಈ ತೆಂಗಿನಕಾಯಿನ ಹೊಡಿರಿ. ಹೊಡಿರಿ. ಅಯ್ಯಯ್ಯೋ ಹೇಳಿ. ಅಯ್ಯಯ್ಯೋ, ಹಾಲಿನ ಫ್ಯಾಕ್ಟ್ರಿ ಮನೆಯಲ್ಲೇ ಉಂಟಲ್ಲ, ಎಲ್ಲೆಲ್ಲ ಹೋಗಿದೆ ಇಷ್ಟು ದಿನ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದಿನಾಲು ವಾಕ್ಯವನ್ನು ಓದಿ. ಹಲ್ಲೆಲೂಯಾ. ಒಂದು ಕೈ ತೋರಿಸ್ರಿ. ಎಷ್ಟು ಬೆರಳು ಉಂಟು?
ಯಾರಿಗಾದ್ರೂ 6 ಇದಾವ? ಎಲ್ಲ 5 ಅವರೇ ಇದ್ದಾರೆ ಅಲ್ಲಿ. ಎಷ್ಟು ಬೆರಲ? 5 ಬೆರಲ. ಕನಿಷ್ಠ 5 ಅಷ್ಟೇ. 5 ಇದೆ ಓದ್ತೀರಾ? 5 ವಾಕ್ಯ ಓದ್ತೀರಾ? 5 ಅಧ್ಯಾಯ ಓದ್ತೀರಾ? ಈ ಕೆಲವು ಕೈಗಳು ಬರು. ನಾವು ಬಹಳ ಬ್ಯುಸಿ ಇರ್ತೇವೆ ಬ್ರದರ್. ಅದಕ್ಕೆ ದೇವ್ರು ಕೂಡ ಹೇಳ್ತಾನೆ, ನಾನು ಕೂಡ ಬಹಳ ಬ್ಯುಸಿ ಇದ್ದೀನಿ ಮಗನೇ. ಯಾಕೆ ನಿಮ್ಮ ಪ್ರಾರ್ಥನೆಗೆ ಉತ್ತರ ಸಿಗ್ತಾ ಇಲ್ಲ? ಯಾಕಂದ್ರೆ ದೇವ್ರು ಬ್ಯುಸಿ ಇದ್ದಾನೆ. ನಿನಗೆ ಟೈಮ್ ಇಲ್ಲಲ್ಲ, ದೇವ್ರಿಗೂ ಟೈಮ್ ಇಲ್ಲ. ಸಾರಿ, ಪಕ್ಕಾ ಬಿಸ್ನೆಸ್ ನಾನು. ಎಷ್ಟು ಬರಲ್ಲ ಉಂಟ? ತೋರಿಸಿ ಮೇಲೆ ಕಮಿಟ್ ಮಾಡ್ತೀರಾ? ಇವತ್ತು ಸಮರ್ಪಣೆ ಮಾಡ್ತೀರಾ? ಮೇಲೆ ಹೇಳಿ, ನಾನು ದಿನಾಲು ಕನಿಷ್ಠ 5 ಅಧ್ಯಾಯ ಓದ್ತೇನೆ. ಓದ್ತೀರಾ? ಓದ್ತೀರಾ ದಿನಾಲು 5 ಅಧ್ಯಾಯ? ಹಲ್ಲೆಲೂಯಾ. 2 ಕೈ ಎಷ್ಟು ಜನ ಕೊಡ್ತಾವ? 2 ಕೈಯಲ್ಲಿ 5 ಬೆರಳು. ಎಷ್ಟು ಬೆರಳು ಆಯ್ತಾ? ಎಷ್ಟು ಜನ 10 ಅಧ್ಯಾಯ ಓದ್ಲಿಕ್ಕೆ ತೀರ್ಮಾನ ಮಾಡ್ಕೊಳ್ತೀರಾ ದಿನಾಲು? ವೆರಿ ಸಿಂಪಲ್. ಬೆಳಗ್ಗೆ 3, ಮಧ್ಯಾಹ್ನ 3, ಸಂಜೆಗೆ 3 ಮರೆ. ವೆರಿ ಸಿಂಪಲ್. 3 ಸಲ ಊಟ ಮಾಡ್ತೀರಾ? ಇಲ್ಲ. ಒಂದೊಂದ್ಸಲ ಎಷ್ಟು ಊಟ ಮಾಡ್ತೀರಾ? ಎಷ್ಟು ಚಪಾತಿ, ಎಷ್ಟು ಪೂರಿ, ಎಷ್ಟು ಇಡ್ಲಿ? ಇಡ್ಲಿ ಎಷ್ಟು ತಿಂತೀರಾ? ಇಡ್ಲಿ ಮಾಡಿದ್ರೆ ಹೇಳಿ. ಅರ್ಧ ಇಡ್ಲಿ ತಿಂತೀರಾ? ಸುಮ್ಮನೆ ವಾಸನೆ ನೋಡ್ತೀರಾ? ಎಷ್ಟು ಇಡ್ಲಿ ತಿಂತೀರಾ? ಈಗ ನಾನು 5 ಅಂತ ಹೇಳಿದ್ದಕ್ಕೆ ನೀವು 5 ಅಂತ ಹೇಳ್ತೀರಾ? ವೆರಿ ಗುಡ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ವಿಚಾರ ಮಾಡಿ. ನಾವು ದೈಹಿಕ ವಿಷಯದಲ್ಲಿ ಎಷ್ಟೋ ಜಾಗೃತಿ ವಹಿಸ್ತೇವೆ, ಪೋಷಣೆ ಮಾಡ್ತೇವೆ. ಈ ದೇಹವನ್ನು ಚೆನ್ನಾಗಿ ತಿಕ್ಕಿ ಲಕ್ಸ್ ಸಾಬೂನು, ಆ ಸಾಬೂನು, ಎಲ್ಲ ಪ್ರಕಾರವಾಗಿರ್ತ ಕ್ರೀಮ್ಗಳು ಹಚ್ಚಿ ಇದನ್ನೇನೋ, ಆದರೆ ನಮ್ಮ ಆತ್ಮನ ಪೋಷಣೆಯನ್ನು ನಾವು ಮಾಡ್ತಾ ಇಲ್ಲ. ಹಲ್ಲೆಲೂಯಾ. ಕರ್ತನು ದೈಹಿಕವಾದ ಮಂದಿರವನ್ನು ಕಟ್ತಾ ಇಲ್ಲ, ಆತ್ಮಿಕವಾದ ಮಂದಿರವನ್ನು ಕಟ್ತಾ ಇಲ್ಲ. ಆಮೆನ್. ಕ್ರೈಸ್ತ ನಂಬಿಕೆ ಅಂದ್ರೆ ಏನು? ಒಂದು ಆಕ್ಷನ್ ಮಾಡಿಸ್ತೇನೆ. ಇದಾದ್ಮೇಲೆ ನಾನು ನಿಮ್ಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ, ಆಯ್ತಾ? ಎಲ್ಲರೂ ನಿಮ್ಮ ಬೈಬಲ್ ಅಂತ ಕೆಳಗಿಡ್ರಿ. ಕ್ರೈಸ್ತ ನಂಬಿಕೆ ಅಂದ್ರೆ ಏನು? ಎಲ್ಲರೂ ಪ್ರಶ್ನೆ ಕೇಳಿ. ಎಲ್ಲರೂ ಹೇಳ್ಬೇಕು ನನಗೆ ಪ್ರಶ್ನೆ ಕೇಳಿ. ಕೈ ತೋರಿಸಿ. ವಾಕ್ಯವನ್ನು ಓದಿ, ಧ್ಯಾನ ಮಾಡಿ, ವಿಧೇಯಿಸಿ ಜೀವಿಸೋದೆ ಕ್ರೈಸ್ತ ನಂಬಿಕೆ. ಮತ್ತೊಂದ್ಸಲ ಮಾಡ್ತೀರಾ? ಹಲ್ಲೆಲೂಯಾ. ಮತ್ತೊಂದ್ಸಲ. ವಾಕ್ಯವನ್ನು ಓದಿ, ಧ್ಯಾನ ಮಾಡಿ, ವಿಧೇಯಿಸಿ ಜೀವಿಸೋದೆ ಕ್ರೈಸ್ತ ನಂಬಿಕೆ. ಇವರೇ ನಿಜವಾದ ಕ್ರೈಸ್ತವರು. ಅರ್ಥ ಆಯ್ತಲ್ಲ? ಹಲ್ಲೆಲೂಯಾ. ಬಾಕಿ ಎಲ್ಲ ಟ್ರೆಡಿಷನ್ಸ್, ಬೇರೆ ಎಲ್ಲ ಪ್ರಕಾರವಾಗಿರುವಂತಹ ಆಚಾರ ವ್ಯವಹಾರಗಳು ಅಥವಾ ಯಾವುದೇ ರೂಢಿ ಪರಂಪರೆಗಳು ಏನೇ ಇರಲಿ, ಅವೆಲ್ಲವೂ ಕ್ಯಾನ್ಸಲ್ ಆಗ್ತವೆ. ಕೊನೆಗೆ ಅವು ಕಟ್ಟಿಗೆ ಹುಲ್ಲು ಹಾಪಿನ ಹಾಗೆ ಅವು ಬೆಂಕಿಯಲ್ಲಿ ಸುಟ್ಟು ಹೋಗ್ತವೆ. ಆದರೆ ಈ ಸಂಗತಿ ಯಾರು ಮಾಡ್ತಾರೋ ಅವರು ವಜ್ರಗಳಂತೆ, ವೈಢೂರ್ಯಗಳಂತೆ, ಪಾಷಾಣಗಳಂತೆ, ಅವರು ಬೆಳ್ಳಿ ಬಂಗಾರನ ಹಾಗೆ ಅವರು ಸ್ವರ್ಗಕ್ಕೆ ಸೇರ್ತಾರೆ. ನಿತ್ಯತ್ವಕ್ಕೆ ಅವರು ಕರ್ತನಿಂದ ಬಹುಮಾನವನ್ನು ಹೊಂದುತ್ತಾರೆ. ಅದು ನಿಂತ್ಕೊಳ್ಳೋಣ. ಆಮೆನ್. ಹಲ್ಲೆಲೂಯಾ. ಸಭೆಯಲ್ಲಿರೋರು ಎಲ್ಲ ಪುರುಷರು ಒಂದು ಗುಂಪು, ಒಬ್ಬರಿಗೊಬ್ಬರು ಕೈ ಹಿಡ್ಕೊಳ್ರಿ, ಚೈನ್ ಮಾಡ್ರಿ. ಸ್ತ್ರೀಯರೆಲ್ಲರ ಕಡೆ ನೀವು ಕೈ ಹಿಡ್ಕೊಂಡು ಚೈನ್ ಮಾಡ್ರಿ. ಸ್ತೋತ್ರ. ಹೇಳ್ರಿ, ನಾವು ಆತ್ಮಿಕವಾದ ಮಂದಿರವನ್ನು ಕಟ್ಟುತ್ತಾ ಇದ್ದೀವಿ. ನಾವು ಬಂಡೆ ಮೇಲೆ ನಮ್ಮ ಸಭೆಯನ್ನು ಕಟ್ಟುತ್ತಾ ಇದ್ವಿ. ಪರಿಶುದ್ಧಾತ್ಮನು ನಮ್ಮ ಸಭೆಯಲ್ಲಿ ನಿಜವಾದ ಪಾಸ್ಟರ್ ಆಗಿದ್ದಾರೆ. ಆಮೆನ್. ಹೇಳಿ, ನಾವು ದಿನಾಲು ಮೋಸ, ವಂಚನೆ, ದುಷ್ಟತನ, ಜಗತ್ತಿನ ಸಂಗತಿಗಳು, ದೈಹಿಕ ಸಂಗತಿಗಳು ವಿಸರ್ಜಿಸ್ತೇವೆ. ನಾವು ದಿನಾಲು ಪಾರಮಾರ್ಥಿಕವಾದ ಪರಿಶುದ್ಧ ಹಾಲೆಂಬ ದೇವರ ವಾಕ್ಯವನ್ನು ಬಯಸ್ತೇವೆ. ಆ ವಾಕ್ಯವನ್ನು ಓದಿ
ಧ್ಯಾನ ಮಾಡಿ ವಿಧೇಯಿಸಿ ಜೀವಿಸ್ತೇವೆ. ನಾವು ಎಲ್ಲರೂ ಕೂಡಿ ಆತ್ಮಿಕ ಮಂದಿರವಾಗಿ ಕಟ್ಟಲ್ಪಡ್ತೇವೆ. ನಮ್ಮೆಲ್ಲರಿಂದ ದೇವರ ರಾಜ್ಯವು ಕಟ್ಟಲ್ಪಡ್ತದೆ. ಹಿಡ್ಕೊಂಡಿರೋ ನಿಮ್ಮ ಕೈಗಳ ಮೇಲೆ ಕೆತ್ತಿ ತೋರಿಸಿ. ನಮ್ಮ ಮಧ್ಯದಲ್ಲಿ ಐಕ್ಯತೆ, ಪ್ರೀತಿ, ಕ್ಷಮಾಭಾವನೆ, ಪರಿಶುದ್ಧಾತ್ಮನ ಕಾರ್ಯವು, ದೇವರ ವಾಕ್ಯವು ಹೊರತು ಇನ್ನು ಬೇರೆ ಯಾವ ಸಂಗತಿ ಇರಲ್ಲ. ಯೇಸುವಿನ ನಾಮದಲ್ಲಿ ದೈಹಿಕ ಸಂಗತಿಗಳನ್ನು, ಜಗಳಗಳನ್ನ, ಅಸಂತೃಪ್ತಿಗಳನ್ನ, ವಿಭೇದಗಳನ್ನ ನಾವು ವಿಸರ್ಜಿಸ್ತಾ ಇದ್ವಿ. ಇವತ್ತಿನಿಂದ ಯೇಸು ಸ್ವಾಮಿ ಬರುವವರೆಗೆ ಪಾರಮಾರ್ಥಿಕವಾದ ಶುದ್ಧ ಹಾಲು ಎಂಬ ದೇವರ ವಾಕ್ಯವನ್ನು ನಾವು ಗ್ರಹಿಸ್ತೇವೆ. ಹೇಳಿ, ಪರಿಶುದ್ಧಾತ್ಮನೇ ನಮ್ಮ ಅರಿಕೆಯನ್ನು ಮುದ್ರೆ ಹಾಕು. ತೋರಿಸಿ, ನಿಮ್ಮ ಕೈಗಳನ್ನು ತೋರಿಸಿ. ಹೇಳಿ, ಪರಿಶುದ್ಧಾತ್ಮನೇ ನಾವು ಕೈಗೆ ಕೈ ಜೋಡಿಸಿದ್ದೇವೆ, ನಾವು ಭುಜಕ್ಕೆ ಭುಜ ಜೋಡಿಸಿದ್ದೇವೆ, ನಮ್ಮ ಸಭೆಗೆ ಕೊಟ್ಟಿರುವ ದರ್ಶನವನ್ನು ನೆರವೇರಿಸ್ತೇವೆ. ಇದು ಕೇವಲ ಪಾಸ್ಟರ್ನ ಸಭೆ ಅಲ್ಲ, ಇದು ಕೇವಲ ಪಾಸ್ಟರ್ ಮೋಸೆಸ್ ಅವರ ಸಭೆ ಅಲ್ಲ, ಇದು ಕೇವಲ